ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಳೆ ಚಂದ್ರಗ್ರಹಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇವಾಲಯಗಳಲ್ಲಿ ನಾಳೆ ಏನೇನಾಗುತ್ತೆ ಅಂತ ಬೆಳಗ್ಗೆಯಿಂದಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ಮಾಹಿತಿ ನೀಡ್ತಾ ಇದೆ. ಆದರೆ ಚಂದ್ರಗ್ರಹಣ ಇನ್ನೂ ಆಗಬೇಕಷ್ಟೇ, 20 ಗಂಟೆಗಳಿಗಿಂತ ಹೆಚ್ಚು ಸಮಯ ಬಾಕಿ ಇದೆ. ಆದರೆ ಈಗಾಗಲೇ ಜಗತ್ತಿನಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಾ. ಹಾಗಾಗಿ ಚಂದ್ರಗ್ರಹಣದ ಪರಿಣಾಮಗಳು ಏನೇನಿರುತ್ತೆ ಅನ್ನೋದು ಜನರಲ್ಲಿ ಇರುವ ಕುತೂಹಲ. ನಾಳೆ ಮಧ್ಯಾಹ್ನ 3:20ಕ್ಕೆ ಆರಂಭ ಆಗಿ ಸಂಜೆ 6:47ರವರೆಗೆ ಗ್ರಹಣ ಮುಂದುವರಿಯುತ್ತೆ. ಇದು ಭಾರತದಲ್ಲಿ ಸ್ಪಷ್ಟವಾಗಿ ಗೋಚರಿಸೋದ್ರಿಂದ ಇದರ ಪ್ರಭಾವ ನಮ್ಮ ಜೀವನ ಮತ್ತು ರಾಶಿಗಳ ಮೇಲೆ ನಿರ್ಣಾಯಕವಾಗುತ್ತೆ ಅನ್ನೋದರ ಒಂದು ಚರ್ಚೆ ಆಗ್ತಾ ಇದೆ. ಚಂದ್ರಗ್ರಹಣ ಸೂರ್ಯನ ರಾಶಿಯಾದ ಸಿಂಹದಲ್ಲಿ ನಡೆಯುತ್ತೆ. ಸಿಂಹದಲ್ಲಿ ಈಗಾಗಲೇ ಕೇತು ಗ್ರಹ ನೆಲೆಸಿದ್ದು ಚಂದ್ರನೊಂದಿಗೆ ಸೇರಿಕೊಳ್ಳುವ ಮೂಲಕ ಗ್ರಹಣ ಯೋಗ ಸೃಷ್ಟಿಯಾಗುತ್ತೆ. ಈ ಬಾರಿಯ ಚಂದ್ರಗ್ರಹಣ ನಮ್ಮ ಜೀವನದಲ್ಲಿ ಏನು ತರುತ್ತೆ ಅನ್ನೋ ಕುತೂಹಲ ಸಹಜವಾಗೇ ನಿಮ್ಮಲ್ಲಿರುತ್ತೆ. 12 ರಾಶಿಗಳ ಮೇಲೆ ಪ್ರಭಾವ ಏನು, ಅದರಲ್ಲಿ ನನ್ನ ರಾಶಿಯ ಮೇಲೆ ಏನು ಪ್ರಭಾವ ಅನ್ನೋ ಕುತೂಹಲ ಇರುತ್ತೆ. ಆ ಎಲ್ಲ ಕುತೂಹಲಗಳಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತೆರೆ ಎಳೆಯುವ ಪ್ರಯತ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ಚಂದ್ರನ ಪರಿಣಾಮ ಭೂಮಿಯ ಮೇಲೆ, ಪ್ರಕೃತಿಯ ಮೇಲೆ ಏನಿರುತ್ತೆ, ಚಂದ್ರ ಹತ್ರ ಬಂದಾಗ ಏನಾಗುತ್ತೆ ಅಂತ ಕೇಳಿದಾಗ ಒಂದು ಸಾಕ್ಷಿ ನಮ್ಮ ಕಣ್ಣು ಮುಂದೆ ಯಾವಾಗಲೂ ಇದ್ದೇ ಇರುತ್ತೆ. ಸಮುದ್ರದ ಅಲೆಗಳನ್ನು ನೋಡ್ತಾ ಕೂತ್ರೆ ಹುಣ್ಣಿಮೆಯ ದಿನ ಅಲೆಗಳ ಏರಿಳಿತ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಬಹುದು. ಹಾಗೆ ಚಂದ್ರ ಮನಸ್ಸಿನ ಕಾರಕ, ಯಾರ್ಯಾರ ಮೇಲೆ ಏನೇನು ಪರಿಣಾಮ ಬೀರ್ತಾನೋ ಅನ್ನೋ ಕುತೂಹಲ ಕೂಡ ಇರುತ್ತೆ. ಈ ಎಲ್ಲ ಕುತೂಹಲಗಳಿಗೆ, ಅದರಲ್ಲೂ ಗ್ರಹಣ ಅಂದಾಗ ಒಂದು ಚೂರು ಆತಂಕ, ಒಂದು ಚೂರು ಕುತೂಹಲ ಎಲ್ಲರಲ್ಲೂ ಸಹಜವಾಗೇ ಇರುತ್ತೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇವು ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ, ನಾಳೆ ಜರುಗಲಿರೋ ಚಂದ್ರಗ್ರಹಣದ ಪ್ರಭಾವಗಳೇನೇನಿರುತ್ತೆ, ಯಾವ್ಯಾವ ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಾಜ್ಞರಾದ ಜ್ಯೋತಿಷಿ, ಧಾರ್ಮಿಕ ಚಿಂತಕರು ಆದ ಶ್ರೀಕಂಠ ಶಾಸ್ತ್ರಿಗಳು ನಮ್ಮೊಂದಿಗಿದ್ದಾರೆ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಹಾಗೆ ಜ್ಯೋತಿಷಿಗಳಾದ ವಿಠಲ್ ಭಟ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ರಾಶಿಗಳ ಬಗ್ಗೆ ತಿಳ್ಕೊಳ್ತೀವಿ, ಆದರೆ ಚಂದ್ರನ ಬಗ್ಗೆ ಒಂದು ಚೂರು ತಿಳ್ಕೊಳ್ಳೋಣ ಆರಂಭದಲ್ಲಿ. ಶಾಸ್ತ್ರಿಗಳೇ, ಸಾಮಾನ್ಯವಾಗಿ ಚಂದ್ರ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬರೋದು ಈತ ಮನಸ್ಸಿನ ಕಾರಕ, ಈತನ ಚಲನವಲನ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ನಡೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನಾನು ಯಾವಾಗಲೂ ಅರ್ಥ ಮಾಡ್ಕೊಂಡಿರೋದು. ಆದರೆ ಈ ಗ್ರಹಣದ ಬಗ್ಗೆ ಈಗ ಒಂದು ದೊಡ್ಡ ಜಿಜ್ಞಾಸೆ ಇದೆ, ಚರ್ಚೆಗಳಾಗ್ತಾ ಇದೆ. ಗ್ರಹಣ ಕೆಲವು ನಿಮಿಷಗಳಿಗೆ ಗೋಚರ ಆಗತ್ತೆ. ಅದು ನಾವು ಅನುಸರಿಸಬೇಕಾ, ಗ್ರಹಣ ಅಂತ ಅಂದುಕೊಳ್ಬೇಕಾ, ಆಚರಣೆಗಳನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ಇದೆ, ಚರ್ಚೆಗಳು ಶುರು ಆಗ್ತಾ ಇದೆ. ನಿಜವಾಗ್ಲೂ ಗ್ರಹಣನ ನಾವು ಇವತ್ತು ಗ್ರಹಣ ಇದೆ, ಅದರ ಆಚರಣೆ ಮಾಡಬೇಕು ಅಂತ ನಾಳೆ ಸಿದ್ಧರಾಗಬೇಕಾ ಜನ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದು ಒಳ್ಳೆ ಪ್ರಶ್ನೆ ತಮ್ಮದು. ಜನಮಾನಸದಲ್ಲಿ ಎಲ್ಲ ಕಡೆ ಇದೊಂದು ಗೊಂದಲ ಪಾಪ ಏರ್ಪಾಡಾಗಿದೆ, ಗ್ರಹಣ ಆಚರಿಸಬೇಕಾ ಬೇಡವಾ ಅಂತ. ಕೆಲವು ಪ್ರಾಂತ್ಯಗಳಲ್ಲಿ ಗ್ರಹಣ ಇಲ್ಲ, ಆಚರಿಸಬೇಡಿ, ತೊಂದರೆ ಇಲ್ಲ, ಸ್ನಾನ ಮಾಡಿದ್ರೆ ಸಾಕಾಗುತ್ತೆ, ಮೋಕ್ಷ ಸ್ನಾನ ಅಂತ ಕೆಲವರು. ಇನ್ನು ಕೆಲವು ವಿದ್ವಾಂಸರಲ್ಲೇ ಭಿನ್ನಾಭಿಪ್ರಾಯಗಳು ಇದೆ. ಅದಕ್ಕೆ ಕಾರಣವೂ ಹೇಳ್ತೀನಿ ನಾನು. ಇನ್ನು ಕೆಲವು ಭಾಗಗಳಲ್ಲಿ ಇಲ್ಲ, ಗ್ರಹಣ ಸಂಪೂರ್ಣವಾಗಿ ಅದು ಕಾಣದೇ ಇದ್ದರೂ ಗ್ರಹಣದ ದರ್ಶನ ಸ್ವಲ್ಪ 1 ನಿಮಿಷವಾದರೂ ಅದನ್ನು ಆಚರಿಸಬೇಕು ಅಂತ ಪಂಚಾಂಗ ಕರ್ತೃಗಳೇ ಅದನ್ನು ನಿರ್ದೇಶನ ಮಾಡಿದ್ದಾರೆ. ಹೀಗಾಗಿ ಗ್ರಹಣ ಇದೆ ಹಾಗೂ ಇಲ್ಲ, ಇದು ಎರಡೂ ಅಭಿಪ್ರಾಯಗಳು ನಮ್ಮಲ್ಲಿದೆ. ವಸ್ತುತಃ ಇದನ್ನು ಮಾಡಬೇಕೋ ಬೇಡವೋ ಅನ್ನೋದನ್ನು ಜನರಿಗೆ, ಸಾಮಾನ್ಯರು ಹೇಗೆ ತಗೋಬೇಕು ಅಂತಂದರೆ, ನೋಡಿ, ಗ್ರಹಣ ಅಂತಕ್ಕಂಥದ್ದು ಒಂದು ಪುಣ್ಯಕಾಲ. ಒಂದು ಶಾಸ್ತ್ರದಲ್ಲಿ ಮಾತಿದೆ, ಸೂರ್ಯಗ್ರಹಣ ಕಾಲೇನ ಸಮೋ ನಾಣ್ಯ ಕದಾಚನ ಅಂತ. ಸೂರ್ಯಗ್ರಹಣ ಕಾಲೇನ ಸಮೋ ನಾಣ್ಯ ಕದ, ಆ ಸೂರ್ಯಗ್ರಹಣಕ್ಕೆ ಸಮಾನವಾದ ಕಾಲ ಮತ್ತೊಂದಿಲ್ಲ ಅಂತ ಹೇಳುತ್ತೆ. ಹಾಗೆ ಚಂದ್ರಗ್ರಹಣಕ್ಕೂ ಅನ್ವಯ ಆಗುತ್ತೆ. ಚಂದ್ರಗ್ರಹಣ ಕಾಲಿನ ಸಮೋನಾನ್ಯ ಕದಾಚನ, ಚಂದ್ರಗ್ರಹಣಕ್ಕೆ ಸಮಾನವಾದ ಮತ್ತೊಂದು ಕಾಲ ಇಲ್ಲ ಅಂತ. ನಾವು ಯಾವುದೋ ವರಮಹಾಲಕ್ಷ್ಮಿ ವ್ರತವೋ, ಮತ್ತೊಂದು ವ್ರತವೋ, ಗಣಪತಿ ಮತ್ತೊಂದು ಎಲ್ಲ ನೋಡ್ತೀವಿ. ಆ ವ್ರತಗಳಿಗಿರ್ತಕ್ಕಂಥ ಮಾಹಾತ್ಮ್ಯಕ್ಕಿಂತಲೂ ಅಧಿಕವಾಗಿ ಗ್ರಹಣಕ್ಕಿದೆ. ಗ್ರಹಣ ಒಂದು ಪುಣ್ಯಕಾಲ. ಇದು ವರ್ಷಕ್ಕೆ 1 ಬಾರಿ ಬರಬಹುದು, ಬರದೆಯೂ ಇರಬಹುದು. ಎಷ್ಟೋ ಬಾರಿ ನಮಗೆ ಗೋಚರಿಸೋದೇ ಇಲ್ಲ. ಭಾರತದಲ್ಲಿ ಗೋಚರ ಇಲ್ಲ ಅಂತ ಹೇಳ್ತೀವಿ. ಹೀಗೆ ಸ್ವಲ್ಪ ಕಾಲವಾದರೂ ಗೋಚರಿಸ್ತಾ ಇರುವಾಗ ನಾವು ನಮ್ಮ ಉನ್ನತಿಗಾಗಿ, ಎಲ್ಲವನ್ನ ಮಾಡೋದು ಆತ್ಮೋನ್ನತಿಗಾಗಿ, ಭಾವೋನ್ನತಿಗಾಗಿ. ಚಂದ್ರ ಅಂತೂ ಮನೋನ್ನತಿಗಾಗಿ, ಮನಸ್ಸಿನ ಉನ್ನತಿ ಎಲ್ಲರಿಗೂ ಬೇಕು. ಮನಸ್ಸು ಕೀಳಾಗಿದ್ದರೆ ಮನುಷ್ಯನು ಕೀಳಾಗಿಬಿಡ್ತಾನೆ. ಈ ಕಾರಣದಿಂದಾಗಿ ಮನೋನ್ನತಿಗಾಗಿ
ಆ ಗ್ರಹಣವನ್ನು ಆಚರಣೆ ಮಾಡಿ ಆ ಸಂದರ್ಭದಲ್ಲಿ ನಾವು ಅನುಷ್ಠಾನ, ತಪಸ್ಸು, ದಾನಕ್ಕೆ ಕಿಂಚಿತ್ ದಾನ ಮಾಡಿದ್ರು ಭೂಮಿ ಸಮಂ ದಾನಂ ಅಂತ ಹೇಳುತ್ತೆ. ಭೂಮಿಯನ್ನು ದಾನ ಮಾಡಿದಷ್ಟು ಫಲ ಇದೆಯಪ್ಪ. ಸ್ವಲ್ಪ ಏನಾದರೂ ಅವನಿಗೆ ಸೂಚಿಸಿರ್ತಕ್ಕಂಥ ಅಕ್ಕಿಯನ್ನು, ಹುರುಳಿಯನ್ನು, ಅಥವಾ ಯಾರ್ಯಾರಿಗೆ ಶಕ್ತಿಯಾನುಸಾರ ಅವರು ಇಷ್ಟು ದಾನ ಮಾಡಿದ್ರು ಭೂಮಿ ಸಮಂ ದಾನಂ ಅಂತ ಹೇಳಿದೆ. ಹೀಗಾಗಿ ಇದು ತುಂಬ ಪವಿತ್ರ ಕಾಲ, ಪುಣ್ಯಕಾಲ. ಇದನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು. ಮಿಸ್ ಮಾಡ್ಕೊಳ್ಳದೆ ಜನ ಆಚರಿಸಬೇಕು. ಇರಲಿ, ಗ್ರಹಣ ಭಾರತಕ್ಕೆ ಗೋಚರ ಇದೆ, ಕಿಂಚಿತ್ತಾದರೂ ಇದೆ, ಅದನ್ನು ಆಚರಿಸಿ. ಇದನ್ನು ಬಹಳ ಮುಖ್ಯವಾಗಿ ಆಯಾ ಪ್ರಾಂತೀಯಗಳಲ್ಲಿರ್ತಕ್ಕಂಥ ಅವರು ಕುಲಪುರೋಹಿತರು ಅಂತ ಇರ್ತಾರೆ, ಅವರಿಗೊಂದು ಶ್ರದ್ಧೆ ಇಟ್ಕೊಂಡಿರ್ತಾರೆ. ಎಲ್ಲ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಒಂದು ಮನೆಗೆ ಒಬ್ಬರು ಕುಲಪುರೋಹಿತರು, ಒಬ್ಬರು ಮನೆಗೆ ಒಬ್ಬರು ಜೋಯಿಸರು ಇರ್ತಾರಲ್ವ, ಅವ್ರ ಹತ್ರ ಹೋಗಿ ವಿಚಾರಿಸ್ಕೊಂಡು ಅವ್ರು ಏನನ್ನು ಹೇಳ್ತಾರೋ ಅದನ್ನು ನಿಶ್ಚಯ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸಾಮಾನ್ಯ ದೃಷ್ಟಿ ಅನ್ನೋದಕ್ಕಿಂತ ಅವರ ದೃಷ್ಟಿ ಬಹಳ ದೊಡ್ಡದು. ಯಾಕೆಂದರೆ ಅವರ ಬೆಳವಣಿಗೆ, ಏಳಿಗೆ, ಅವರ ಬಲ, ಅಶಕ್ತತೆ ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವರು ಆಚರಿಸ್ತಾರಾ ಇಲ್ವಾ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟು ಕಾಲದಿಂದ ನೋಡ್ತಾರೆ, ಕುಟುಂಬ ಪರವೇ ಹಿಂದಿನಿಂದಲೂ ನೋಡ್ಕೊಂಡು ಬಂದಿರ್ತಾರೆ. ಅಂಥವ್ರ ಮಾತು ಕೇಳ್ಕೊಂಡು ಆಚರಣೆ ಮಾಡೋದು ತುಂಬ ಸೂಕ್ತವಾದದ್ದು. ಮಾತಾಡ್ತೀನಿ. ಮಹಾಭಾರತ ಕಾಲದಿಂದಲೂ ಇವತ್ತಿನವರೆಗೆ ಗ್ರಹಣಗಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತೀನಿ. ಆದರೆ ಪ್ರಶಸ್ತ ಕಾಲ, ಪುಣ್ಯಕಾಲ ಅಂತ ಶ್ರೀಕಂಠಶಾಸ್ತ್ರಿಗಳು ಹೇಳ್ತಾ ಇದ್ರು. ಆದರೆ ಗ್ರಹಣ ಅಂದರೆ ಆತಂಕ ಬರೋದು ಯಾಕೆ, ಈ ಯುದ್ಧಗಳು ಅಥವಾ ಪ್ರಕೃತಿ ವಿಕೋಪಗಳು ಜರುಗೋದು ಯಾಕೆ ಅನ್ನೋ ಪ್ರಶ್ನೆಯೂ ನಿಮ್ಮನ್ನು ಕಾಡ್ತಾ ಇರ್ಬೋದು. ಆ ಪ್ರಶ್ನೆಗೆ ಉತ್ತರ ತಗೋಣ. ಆದರೆ ನಾವು ಗ್ರಹಣ ಆಚರಿಸಬೇಕಾ ಬೇಡವಾ, ಈ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಹಾಲಾಡಿ ಪಂಚಾಂಗ ಕರ್ತರಾದ ವಾಸುದೇವ ಜೋಯಿಸರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ? ಆಚರಿಸಬೇಕು ಅಂದಿದ್ದಾರಾ, ಬೇಡ ಅಂದಿದ್ದಾರಾ, ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಚಂದ್ರಗ್ರಹಣ, ಖಗ್ರಾಸವಾಗಿರ್ತಕ್ಕಂಥ ಒಂದು ಚಂದ್ರಗ್ರಹಣ, ಅದು ಕಾಣುವಂಥದ್ದು ಮಾತ್ರ ನಮಗೆ ಕೇವಲ 7 ನಿಮಿಷ. ಅಂದರೆ ಸೂರ್ಯಾಸ್ತದ ನಂತರ ಕೇವಲ 7 ನಿಮಿಷ ಮಾತ್ರ ಕಾಣುವಂಥ ಒಂದು ಗ್ರಹಣ ಇದು ನಿಜವಾಗಿ ಖಗ್ರಾಸವಾಗಿರ್ತಕ್ಕಂಥ ಗ್ರಹಣವೇ. ಅಂದರೆ 100ರಲ್ಲಿ 115 ಭಾಗ ಖಗ್ರಾಸ ಆಗುವಂಥ ಗ್ರಹಣ. ಅಂದರೆ ಚಂದ್ರನು ಪೂರ್ತಿ ಗ್ರಾಸ ಆಗಿ ಮತ್ತೆ 15 ಭಾಗ ಆಕಾಶದಲ್ಲೂ ಗ್ರಾಸ ಆಗುವಂಥದ್ದನ್ನು ಖಗ್ರಾಸ ಗ್ರಹಣ ಅಂತ ಹೇಳ್ತೇವೆ. ಅಂತಹ ಈ ಗ್ರಹಣ ನಮಗೆ ಗೋಚರಿಸುವುದು ಸೂರ್ಯಾಸ್ತ ಆದ ಮೇಲೆ 7 ನಿಮಿಷ ಮಾತ್ರ ಅಂತ ಅರ್ಥ. ಅಂದರೆ ಅದರ ಹಿಂದೆ ಗ್ರಹಣ ಇರಲಿಲ್ಲ ಅಂತ ಅರ್ಥ ಅಲ್ಲ, ಗ್ರಹಣ ಇದ್ದೇ ಇದೆ, ಕಾಣುವುದು ನಮಗೆ 7 ನಿಮಿಷ ಅಂತ ಅರ್ಥ. ಶಾಸ್ತ್ರದಲ್ಲಿ ಅರ್ಧ ನಿಮಿಷ ಗ್ರಹಣ ಕಂಡರೂ ಕೂಡ ಸಂಪೂರ್ಣ ಗ್ರಹಣವು ಆಚರಣೀಯವಾದದ್ದೇ ಅಂತ ಹೇಳಿದ್ದಾರೆ. ಯಾವ ಗ್ರಹಣವನ್ನು ಆಚರಿಸಬಾರದು ಅಂತ ಕೇಳಿದರೆ ಅನಾದೇಶ ಗ್ರಹಣ ಅಂತ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಇಂದೋರ್ ಭಾಗ. ಮತ್ತೊಬ್ಬ ಗಣ್ಯ ಅತಿಥಿಗಳು ಜ್ಯೋತಿಷಿಗಳಾದ ಪ್ರಸನ್ನಾಚಾರ್ಯ ಕಟ್ಟಿಯವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಆಚಾರ್ಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಾವು ಗ್ರಹಣದ ಬಗ್ಗೆ ಮಾತನಾಡ್ತಾ ಇದ್ವಿ. ವಿಠಲ್ ಭಟ್ ಅವರೇ, ನಾನು ಬೈಟ್ಗೆ ಮುಂಚೆ ಹೇಳ್ತಾ ಇದ್ದೆ, ಈ ಗ್ರಹಣ ಅಂತ ಹೇಳಿದ್ರೆ ಪರ್ವಕಾಲ, ಪುಣ್ಯಕಾಲ, ಪ್ರಶಸ್ತ ಕಾಲ ಅಂತ ಶ್ರೀಕಂಠಶಾಸ್ತ್ರಿಗಳಿಗಾಗಲೇ ಉದಾಹರಣೆ ಸಹಿತ ವಿವರಿಸಿದ್ದಾರೆ. ಆದರೆ ಗ್ರಹಣ ಅಂದ ತಕ್ಷಣ ಈ ಮನುಷ್ಯನ ಮನಸ್ಸು ಒಂದು ಕ್ಷಣ ಅಳಕತ್ತೆ. ಅಯ್ಯೋ, ಇನ್ನೇನಾಗುತ್ತೋ, ಯಾವ ರಾಶಿಗೆ ಸಮಸ್ಯೆ ಆಗುತ್ತೋ, ಇನ್ನೆಲ್ಲಿ ಏನಾಗುತ್ತೋ ಅಂತ. ಈಗ ನಡೀತಾ ಇರೋ ಯುದ್ಧೋನ್ಮಾದಗಳು, ಯುದ್ಧದ ದೃಶ್ಯಗಳನ್ನು ನೋಡಿದಾಗ ಗ್ರಹಣ ಆದರೆ ಹಿಂಗೆ ಆಗತ್ತಾ ಅನ್ನೋ ಪ್ರಶ್ನೆನೂ ಉದ್ಭವ ಆಗುತ್ತೆ. ಪ್ರಶಸ್ತ ಕಾಲವೂ ಹೌದು, ಆದರೆ ಆತಂಕ ತಂದು ಕೊಡುವಂತಹ ಕಾಲವೂ ಹೌದು. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮುಖ್ಯವಾಗಿ ಗ್ರಹಣ ನಿಮಗೆ ಯುದ್ಧಗಳನ್ನು ಉಂಟು ಮಾಡುವುದಿಲ್ಲ, ಆದರೆ ಗ್ರಹಣ ಉರಿಯುವ ಬೆಂಕಿಗೆ ತುಪ್ಪ ಅಂತೂ ಖಂಡಿತವಾಗಿ ಸುರಿಯುತ್ತದೆ. ಇಲ್ಲಿ ಯುದ್ಧವನ್ನು ಆರಂಭಿಸುವಂತಹ, ಯುದ್ಧವನ್ನು ಮಾಡಿಸುವಂತಹ ಗ್ರಹಗಳು, ಉದಾಹರಣೆಗೆ ಕುಜ, ಪಾಪಗ್ರಹ ಕುಜ, ಅವನು ಖಂಡಿತ ಯುದ್ಧವನ್ನು ಮಾಡಿಸುವಂತಹ ಗ್ರಹ. ಕುಜನ ಒಂದು ಯುತಿ ಈ ಸಲ ಚಂದ್ರಗ್ರಹಣಕ್ಕೆ ರಾಹುಯೊಟ್ಟಿಗೆ ಕುಜ ಇದ್ದಾನೆ, ಈ ಕಡೆ ಕೇತು ಒಟ್ಟಿಗೆ ಚಂದ್ರ ಗ್ರಸ್ತನಾಗ್ತಾ ಇದ್ದಾನೆ. ಅಲ್ಲಿ ರಾಹು ಹಾಗೂ ಕುಜನೂ ಸಹ ಪರಸ್ಪರ ವೈರಿಗಳು. ಇದು ಸಹ ಒಂದು ಯುದ್ಧಕ್ಕೆ ಕಾರಣ ಆಗಿರ್ತದೆ. ಆ ಉರಿಯುವ ಬೆಂಕಿಗೆ ಗ್ರಹಣ ಒಂದಿಷ್ಟು ತುಪ್ಪ ಸುರಿತದೆ, ಅಷ್ಟೇ, ಎಂಥದೂ ಇಲ್ಲ. ಆದ್ರೆ ಗ್ರಹಣ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಾಗ, ಚಂದ್ರಗ್ರಹಣ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಾಗ ಸಾಮಾನ್ಯವಾಗಿ ಈಗ ಎಲ್ಲರೂ ಇವಾಗ ಯಾರು ನಮ್ಮ ಅಮೆರಿಕಾದ ಪ್ರೆಸಿಡೆಂಟೇ ಇರಬಹುದು ಅಥವಾ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮನುಷ್ಯನೇ ಅಲ್ವೇ, ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರಲೇಬೇಕಲ್ವಾ. ಸೊ ಅದರಿಂದ ಮನಃಕಾರಕನಾಗಿರ್ತಕ್ಕಂಥವನು ಅವರ ಮನಸ್ಸಿನ ಮೇಲೂ ಪರಿಣಾಮ ಬಿದ್ದೇ ಬೀರ್ತಾನೆ.
ಸೊ ಆದ್ದರಿಂದ ಅವರ ಮನಸ್ಸು ಕೂಡ ವಿಕಾರ ಆಗೇ ಆಗ್ತದೆ, ಯುದ್ಧೋನ್ಮಾದ ಬಂದೇ ಬರ್ತದೆ. ಮೊದಲೇ ಯುದ್ಧ ಮಾಡಿಸಲಿಕ್ಕೆ ಕುಜರಾಹು ಯುತಿ, ಅದಕ್ಕಿಂತ ಮುಂಚಿತವಾಗಿ ಸಹ ಕುಜ ಪರಮೋಚ್ಚ ಸ್ಥಿತಿಯಲ್ಲಿ ಮಕರದಲ್ಲಿ ಕುಜ ಇದ್ದ, ನಂತರ ಕುಂಭದಲ್ಲಿ ರಾಹುಯುತಿ ಪರಮ ವೈರ್ಯವನು, ನಂತರ ನಿಮಗೆ ಏಪ್ರಿಲ್ 1ನೇ ತಾರೀಕಿಂದ ಕುಜ ಮೀನ ಪ್ರವೇಶ ಮಾಡ್ತಾನೆ, ಅಲ್ಲಿ ಶನಿಯುತಿ ಆಗ್ತದೆ. ಅದು ಮಂದಮಂಗಳ ಯೋಗ ಅಂತ ಕರಿತೀವಿ, ಬಿಸಿ ತುಪ್ಪ, ಅದು ಉಗಿಯೋಕ್ಕೂ ಆಗಲ್ಲ ನುಂಗೋಕ್ಕೂ ಆಗಲ್ಲ ಒಂದು ಪರಿಸ್ಥಿತಿ ಇರ್ತದೆ ಅದು. ಸೊ ಅದರಿಂದ ಈ ಗ್ರಹ ಸ್ಥಿತಿಗಳು ಕಂಟಿನ್ಯೂಸ್ ಆಗಿ ನೋಡಿದಾಗ ಗ್ರಹಣ ಇದು ಅಲ್ಲಿ ಬೆಂಕಿ ಹಚ್ಚಿದ್ರೆ ಈ ಗ್ರಹಣ ಅದು ದೊಡ್ಡದಾಗಿ ಉರಿಲಿಕ್ಕೆ ಒಂದಿಷ್ಟು ಸಹಕಾರಿ ಅನ್ನುವಂಥದ್ದು ಮಾತ್ರ ಖಂಡಿತ ಹೇಳಬಲ್ಲೆ. ಪ್ರಸನ್ನಾಚಾರ್ಯ ಕಟ್ಟಿಯವರೇ, ಯುದ್ಧ, ಆತಂಕ ಮತ್ತು ಗ್ರಹಣ ಎರಡೂ ಒಟ್ಟೊಟ್ಟಿಗೆ ಬರೋವಾಗ ಮುಂದಿನ ದಿನಗಳಲ್ಲಿ ಕಥೆ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ಗ್ರಹಣ ಸಂಭವಿಸಿದ ನಂತರ ಅದರ ಪರಿಣಾಮಗಳು ಸುಮಾರು ಎಷ್ಟು ಸಮಯ ಇರಬಹುದು, ಅದರ ಪರಿಣಾಮಗಳ ಫಲವಾಗಿ ಯುದ್ಧ ಆಗಲಿ ಅಥವಾ ಮನೋವಿಕಾರಗಳಾಗಲಿ ಅಥವಾ ಗಲಾಟೆಗಳಾಗಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಶಾಂತವಾಗೋದಕ್ಕೆ? ಸಾಮಾನ್ಯ ಗ್ರಹಣಗಳನ್ನು ನಾವು ನೋಡಬೇಕಾದ್ರೆ ಗ್ರಹಣಗಳೆಲ್ಲವೂ ಸಂಭವಿಸ್ತಕ್ಕಂಥದ್ದು ಸಹಜವಾಗಿಯೇ ಇರ್ತದೆ. ಎಷ್ಟೋ ಜನಕ್ಕೆ ಒಂದು ಆತಂಕ ಏನು ಅಂತಂದರೆ, ಈಗ ಒಂದು ನಾವು ಉದಾಹರಣೆಯನ್ನು ತೆಗೆದುಕೊಳ್ತಕ್ಕಂಥದ್ದಾದರೆ ಬರುವ ವರ್ಷ ಅಂದರೆ ಯುಗಾದಿ ಅಂತ ಇಟ್ಕೊಳ್ಳೋಣ. ಯುಗಾದಿಯಿಂದ ಯುಗಾದಿಗೆ ನೋಡಿದಾಗ 4 ಗ್ರಹಣಗಳು ಟೋಟಲಿ ಸಂಭವಿಸ್ತದೆ. ಅದರಲ್ಲಿ ಯಾವುದೂ ಭಾರತದಲ್ಲಿ ಗೋಚರಿಸುವುದಿಲ್ಲ. 4 ಗ್ರಹಣಗಳು ಮಾತ್ರ ಸಂಭವಿಸೋದಂತೆ, ಗ್ರಹಣಗಳು ಸಂಭವಿಸೋದು ಕೇವಲ 4 ಮಾತ್ರ ಅಲ್ಲ, ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಗ್ರಹಣಗಳು ಸಂಭವಿಸ್ತಾನೇ ಇರ್ತದೆ. ಆದರೆ ಸೂರ್ಯ ಚಂದ್ರನ ಮೇಲೆ ಸಂಭವಿಸುವ ಗ್ರಹಣಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ. ಕಾರಣ ಯಾಕೆ ಅಂತಂದರೆ, ಅವರು ದಿನಮಣಿಗಳು ಅಂತ. ಅವರು ದಿನಕ್ಕೆ ಆಹ್ಲಾದವನ್ನು ಕೊಡ್ತಕ್ಕಂಥವ್ರು. ಬೆಳಗಿನ ಜಾವಕ್ಕೆ ಸೂರ್ಯ, ರಾತ್ರಿಗೆ ಚಂದ್ರ, ಇವುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ. ಆ ನಿಟ್ಟಿನಲ್ಲಿ ನೋಡಿದಾಗ ಮೊದಲೇದಾಗಿ ನೇರವಾದ ಉತ್ತರ ನೋಡ್ತಕ್ಕಂಥದ್ದಾದರೆ 15ರಿಂದ 18 ದಿವಸಗಳ ಮಾತ್ರ ಗ್ರಹಣದ ಪ್ರಭಾವಗಳು ಒಂದು ಕಡೆ ಇರ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. 18 ದಿವಸ ಅಂದರೆ ಒಂದು ಪಕ್ಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಯಾವ ಪಕ್ಷದಲ್ಲಿ ಈ ಗ್ರಹಣ ಸಂಭವಿಸ್ತದೋ ಅದರ ಮುಂದಿನ 15 ದಿನಗಳ ಕಾಲ ಅಥವಾ ಒಂದು 2-3 ದಿನ ಹೆಚ್ಚು, 15ರಿಂದ 18 ದಿನಗಳ ಕಾಲ ಸಂಭವಿಸ್ತದೆ ಅಂತ ಒಂದು ರೀತಿ. ಆದರೆ ಎರಡನೇದು ಯುದ್ಧಗಳ ಬಗ್ಗೆ ಇವಾಗಲೇ ನಾವು ಕೇಳ್ತಾ ಇದ್ದೀವಿ. ಏನಂತಂದರೆ, ಇವಾಗ ನಡೀತಾ ಇರತಕ್ಕಂತಹ ಗ್ರಹಣ ಬಂದು ಚಂದ್ರನ ಗ್ರಹಣ. ಈ ಚಂದ್ರ ಮತ್ತು ಚಂದ್ರನ ಉಪಾಸ್ಯ ಮೂರ್ತಿಯಾದ ಶಿವ ಇಬ್ಬರೂ ಕೂಡ ಮನೋನಿಯಾಮಕರು, ಮನಸ್ಸಿಗೆ ಅಭಿಮಾನಿ ದೇವತೆಗಳಿವರು. ಚಂದ್ರನ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು, ಚಂದ್ರನಿಗೆ ಆಗ್ತಕ್ಕಂತಹ ಪರಿಣಾಮಗಳು, ಚಂದ್ರನಿಂದ ಜನರ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳೇನು ಉಂಟಲ್ಲ, ಎಷ್ಟೋ ಪ್ರಾಣಿ ಪಕ್ಷಿಗಳಿರಬಹುದು ಮತ್ತು ಜೀವರಾಶಿಗಳಿರಬಹುದು, ಸೂರ್ಯನ ಉದಯದಿಂದ ಸೂರ್ಯನ ಕಿರಣಗಳಿಂದ ಆಹ್ಲಾದವನ್ನು ಪಡೆದುಕೊಂಡು ಅರಳತಕ್ಕಂಥದ್ದು ಮತ್ತು ಅವುಗಳ ಜೀವನದ ಉದಯೋನ್ಮುಖವಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಚಂದ್ರನ ಉದಯದಿಂದಲೂ ಕೂಡ ಎಷ್ಟೋ ಜೀವರಾಶಿಗಳಿಗೆ, ಒಟ್ಟು ಜೀವರಾಶಿಗಳಿರತಕ್ಕಂತಹದ್ದು ಎಷ್ಟು ಅಂತ ನೀವು ಕೇಳಿದ್ದೀರಿ, 84 ಲಕ್ಷ ಜೀವರಾಶಿಗಳಿದೆ. 84 ಲಕ್ಷ ಯೋನಿಗಳಲ್ಲಿ ಜೀವರಾಶಿಗಳಿದೆ. ಅದರಲ್ಲಿ ಕೆಲವೊಂದಿಷ್ಟು ಚಂದ್ರನ ಉದಯದಿಂದ ಆಗ್ತಾ ಇದೆ. ಅದರಲ್ಲಿ ನಾವು ಭಾಗಗಳನ್ನ ನೋಡ್ತಾ ಬಂದಾಗ, ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಗ್ರಹಗಳ ಅಧಿಪತಿಗಳು ಅಂತ ನೋಡ್ತಾ ಬಂದಾಗ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಅಂದರೆ ಚಂದ್ರನ ಪ್ರಭಾವ ಅತಿ ಹೆಚ್ಚಾಗಿರುತ್ತದೆ. ಆ ಚಂದ್ರನಿಗೆ ಸಂಭವಿಸುವ ಗ್ರಹಣವಾದ್ದರಿಂದ ಅವನು ಮನಸ್ಸಿಗೆ ಅಭಿಮಾನಿ ಆಗಿದ್ದರಿಂದ ಮನಸ್ಸಿನಲ್ಲಿ ವಿಕಾರಗಳು ಬಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಎಲ್ಲವನ್ನು ನಾಶ ಮಾಡ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಬರ್ತದೆ ಅನ್ನೋದು ಇನ್ನೊಂದು ಭಾಗ. ಅದರೊಟ್ಟಿಗೆ ನೀವು ಆವಾಗಿಂದ ಪರ್ವಕಾಲದ ಬಗ್ಗೆ ವಿಶೇಷವಾಗಿ ಮಾತಾಡ್ತಾ ಇದ್ರಿ, ಮಹಾಭಾರತದ ಕಥೆಗಳನ್ನು ಕೇಳಿದ್ರಿ. ಹಿಂದಿನ ಕಾಲದಲ್ಲಿ ಅವೆಲ್ಲ ಕೂಡ ಇಚ್ಛಾಮರಣಿಗಳಾಗಿರ್ತಿದ್ರು. ಇಚ್ಛಾಮರಣಿಗಳಾಗಿದ್ದಾಗ ಅವರು ಮರಣವನ್ನು ಕೂಡ ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಇತ್ತು ಅವರಿಗೆ. ಅವ್ರು ಕೇಳ್ಕೊಳ್ತಿದ್ರಂತೆ, ಈ ಬರ್ತಾ ಇರತಕ್ಕಂಥ ಒಂದು ಗ್ರಹಣವನ್ನು ನಾನು ಆಚರಣೆ ಮಾಡಿ ಗ್ರಹಣ ಕಾಲದಲ್ಲಿ ಜಪತಪ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಾನು ಮುಂದೆ ಪ್ರಾಣತ್ಯಾಗ ಮಾಡ್ತೇನೆ, ಅಲ್ಲಿವರೆಗೂ ನನ್ನ ಮರಣವನ್ನೇ ಪೋಸ್ಟ್ಪೋನ್ ಮಾಡಿಕೊಡಿ ಅಂತ. ಅಂತಹದ್ದು ಮಹಾಭಾರತ ಕಾಲದಲ್ಲಿ. ಇವತ್ತಿನವರೆಗೂ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂದರೆ, ಈ ಮುಖಾಂತರವಾಗಿ ನಾವು ಒಂದು ಸುವರ್ಣ ಅವಕಾಶ ತಿಳಿಸ್ಲಿಕ್ಕೆ ಎಲ್ರಿಗೂ, ಯಾರ್ದೋ ಮನೆಯಲ್ಲಿ ಇವತ್ತು ನಾಳೆ ಗ್ರಹಣ ಇದೆ, ತೀರ್ಕೊಂಡ್ಬಿಟ್ಟಿದ್ದಾರೆ, 10 ದಿನಗಳ ಕಾಲ ಅಶೌಚ ಇದೆ, ಅವ್ರು ಯಾವ ರೀತಿಯ ಗ್ರಹಣ ಆಚರಣೆ ಮಾಡೋದು? ಯಾರ್ದೋ ಮನೆಯಲ್ಲಿ ನಿನ್ನೆ ಮೊನ್ನೆನೋ ಮಗು ಹುಟ್ಟಿದೆ, ಅಥವಾ ಈ ಗ್ರಹಣ ಮುಗಿಯೋದರಲ್ಲಿ 10 ದಿನಗಳಲ್ಲಿ ಬರ್ತಾ ಇದೆ, ಮತ್ತು ಪರ್ವಕಾಲ ಅಂತ ಹೇಳ್ತಿದ್ದೀರಿ, ಸಾಧನೆ ಮಾಡೋಕೆ ಹೇಳ್ತಾ ಇದ್ದೀರಿ. ಅಂಥವ್ರಿಗೆ ಏನು ಅಂತಂದರೆ, ನಮ್ಮ ಧರ್ಮಶಾಸ್ತ್ರ ಎಷ್ಟು ಅರ್ಥಪೂರ್ಣವಾಗಿ ತಿಳಿಸಿದೆ ಗ್ರಹಣದ ಬಗ್ಗೆ, ಅದು ಎಷ್ಟು ಮಹತ್ತರವಾದ ಪರ್ವಕಾಲ. ಇದರಿಂದ 2 ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು, ಭಯ ಪಡಬೇಡಿ, ಗೊಂದಲ ಬೇಡ, ಪ್ರಾಕೃತಿಕವಾಗಿ ಆಗ್ತಕ್ಕಂತಹ ವಿಕೋಪಗಳು ಬೇರೆ. ಇಂತಹ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ವಿಶೇಷ ಸಂದರ್ಭಗಳು ಇದ್ದರೂ ಕೂಡ ಜರಡಿಯಲ್ಲಿ ನೀರನ್ನು ಹಾಕಿಸಿಕೊಂಡು ಸ್ನಾನ ಮಾಡಿ, ಈ ಅಶೌಚ ಇರತಕ್ಕಂಥವ್ರಿಗೆ, ಒಟ್ಟು ಅಶೌಚದಲ್ಲಿ 2 ವಿಧ, ಜಾತಾ ಶೌಚ, ಮೃತಾ ಶೌಚ ಅಂತ.
ಜಾತಾಶೌಚ ಅಂದರೆ ಪುರುಡು, ಹುಟ್ಟಿದಾಗ ಬರೆದಿರ್ತಕ್ಕಂಥದ್ದು. ಮೃತಾಶೌಚ ಅಂದರೆ ಒಂದು ವಿಧವಾದಂತಹ ಸೂತಕ, ಮೈಲಿಗೆ ಅಂತ ಕರಿತೇವೆ. ಅಂತಹವರಿಗೂ ಕೂಡ ಈ ಗ್ರಹಣ ಕಾಲದಲ್ಲಿ ಸ್ನಾನದ ಆಚರಣೆಯನ್ನು ಮಾಡಿ, ಸ್ನಾನವನ್ನು ಮಾಡಿಕೊಂಡು ಅವರು ಮಾಡುವ ಭಗವನ್ನಾಮ ಸಂಕೀರ್ತಗಳಿಗೆ, ಭಗವಂತನ ಧ್ಯಾನಕ್ಕೆ, ನಾಮಸ್ಮರಣೆಗೆ ವಿಶೇಷವಾದ ಪುಣ್ಯ ಪ್ರಾಪ್ತಿ ಇದೆ ಅಂತ. ಅಂದರೆ ನಾವು ಈ 10 ದಿವಸದಲ್ಲಿ ಏನೂ ಶುಭ ಕಾರ್ಯಗಳನ್ನು ಮಾಡಲ್ಲ, ಯಾವ ದೇವರ ಜಪಗಳನ್ನು ಮಾಡಲ್ಲ, ಮಂತ್ರಗಳನ್ನು ಅನ್ನೋಕೆ ಬರಲ್ಲ. ಆದರೆ ಅಂಥವ್ರಿಗೂ ಕೂಡ ಗ್ರಹಣ ಕಾಲದಲ್ಲಿ ಕೆಲವೊಂದಿಷ್ಟು ಎಕ್ಸೆಂಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಅದು ವಿಶೇಷ, ಅಂದರೆ ಅಷ್ಟು ಪರ್ವಕಾಲ ಇದು ಅಂತ. ಶ್ರೀಕಂಠಶಾಸ್ತ್ರಿಗಳೇ, ಯುತಿಗಳ ಬಗ್ಗೆ ಕೇಳಬೇಕು ಅಂದ್ಕೊಂಡೆ, ಆದರೆ ಆಚಾರ್ಯರು ಒಂದು ವಿಷಯ ತೆಗೆದಿದ್ದಾರೆ. ಪರ್ವಕಾಲ ಅಂತ ಹೇಳ್ತೀವಿ, ಆದರೆ ಹಲವಾರು ವಿಷಯಗಳಿಗೆ ನಿಷಿದ್ಧತೆ ಇದೆ ಈ ಸಂದರ್ಭದಲ್ಲಿ. ಆದರೆ ಧ್ಯಾನಕ್ಕೆ ಮತ್ತು ದೇವರ ನಾಮ ಸ್ಮರಣೆಗೆ ಇದು ಅತ್ಯಂತ ಪ್ರಶಸ್ತ ಕಾಲ ಹೇಗಾಗೋದಕ್ಕೆ ಸಾಧ್ಯ? ಹಾಗೆ ಸಮಸ್ಯೆನೂ ತರೋದಕ್ಕೆ ಹೇಗೆ ಸಾಧ್ಯ? ಹೆಂಗಾಗುತ್ತಿದ್ದು ಒಟ್ಟೊಟ್ಟಿಗೆ ಹೇಗೆ ಬರಕ್ಕೆ ಸಾಧ್ಯ? ಅಲ್ಲ, ಅದೇ ಪುಣ್ಯಕಾಲ ಅಂತಂದರೆ ಈ ಗ್ರಹಣ ಕಾಲ ಇರೋದೇ ಅನುಷ್ಠಾನದಿಂದ ನಮ್ಮ ತನವನ್ನು, ನಮ್ಮ ಸತ್ವವನ್ನು, ಮನೋಬಲ ಅಂತ ಹೇಳಿದ್ನಲ್ಲ, ಆತ್ಮಬಲ, ಮನೋಬಲ, ಇವುಗಳ ವೃದ್ಧಿಗಿರತಕ್ಕಂಥ ಕಾಲ ಇದು. ಇದನ್ನೇ ಪುಣ್ಯಕಾಲ ಅಂತ ಕರೀತಾರೆ. ಯಾಕಂದರೆ ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ, ಉದಾಹರಣೆಗಳನ್ನು ಕೇಳಿದ್ದೀನಿ, ಹಾಗಾಗಿ ಉದಾಹರಣೆ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಚಂದ್ರಗ್ರಹಣ ಕಾಲದಲ್ಲಿ ಮಾಡುವ ಧ್ಯಾನ ಅಥವಾ ಆಗ ಮಾಡುವಂತಹ ಅನುಷ್ಠಾನಗಳು ವರ್ಷಗಳು ಮಾಡಿದ್ರೂ ಕೂಡ ಸಿಗದಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಹೌದು, ಖಂಡಿತ ಹೌದು. ಹಿಂದೆಲ್ಲ ಋಷಿಗಳು ಇದನ್ನು ಗುರ್ತಿಟ್ಟು, ನಾನಿವತ್ತು ನಮ್ಮ ಕಾರ್ಯಕ್ರಮದಲ್ಲೂ ಅದನ್ನೇ ಹೇಳ್ತಾ ಇದ್ದೆ. ಎಷ್ಟು ಹಿಂದೆಲ್ಲ ಗ್ರಹಣ ಕಾಲವನ್ನು ನೋಟ್ ಮಾಡಿ ಇಟ್ಕೊಳ್ತಾ ಇದ್ದರು. ಇಂಥ ದಿವಸ ಗ್ರಹಣ ಇದೆ, ಹೀಗಾಗಿ ನಾನು ನದಿ ತೀರಕ್ಕೋ ಸಮುದ್ರ ತೀರಕ್ಕೋ, ಎಲ್ಲ ತೀರ್ಥಗಳನ್ನು ಗಂಗಾ ಸಮ ಈ ದಿವಸ ಅಂತ ಕರೀತಾರೆ. ಗ್ರಹಣ ಕಾಲದ ದಿವಸ ನೀವು ಕಾವೇರಿಯಲ್ಲಿ ಸ್ನಾನ ಮಾಡಿದ್ರು ಗಂಗಾ ಫಲ ಸಿಗುತ್ತೆ. ಗಂಗಾ ಸ್ನಾನ ಆ ರೀತಿಯ ಒಂದು ಪುಣ್ಯ ಫಲ ಅದಕ್ಕೆ ಇದೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳೇ ಹೇಳಿವೆ. ಹೇಳಿದ್ನಲ್ಲ, ಒಂದು ಕಿಂಚಿತ್ ದಾನ ಮಾಡಿದ್ರು ಭೂಮಿ ದಾನ ಬರುತ್ತೆ, ಸ್ನಾನ ಮಾಡಿದ್ರೆ ಗಂಗಾ ಫಲದ ಸ್ನಾನ, ಆ ಪುಣ್ಯ ಬರುತ್ತೆ ಅಂತ. ಹೀಗೆ ಗ್ರಹಣವನ್ನು, ಈ ಕಾಲವನ್ನೇ ಒಂದು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಎನರ್ಜಿ ಸಂಪೂರ್ಣ ಥ್ರೂಔಟ್ ಆ ಒಂದು ಸಮಯದಲ್ಲಿ ತುಂಬ ವಿಶೇಷವಾದ ತರಂಗಗಳಿಂದ ಕೂಡಿರುತ್ತೆ. ಈ ಸಂದರ್ಭದಲ್ಲಿ ನೀವು 1,000 ಜಪ ಮಾಡಿದ್ರೆ ಅದು 10,000 ಜಪ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ. ಈ ಕಾರಣದಿಂದಾಗಿ ಹಿಂದಿನವರೆಲ್ಲ ಇನ್ನೂ ನದಿ ತೀರಗಳಿಗೆಲ್ಲ ಹೋಗಿ ಕಂಠಮಟ್ಟದ ನೀರಿನಲ್ಲಿ ನಿಂತು ಅವರು ಯಾವುದು ಉಪದೇಶವನ್ನು ತಗೊಂಡಿದ್ದಾರೋ ಆ ಉಪದೇಶವನ್ನು ಸಿದ್ಧಿ ಮಾಡ್ಕೊಳ್ತಾ ಇದ್ರು. ಸಿದ್ಧಿ ಕಾಲ ಇದು ವಸ್ತುತಃ. ಈ ಲಲಿತಾ ಸಹಸ್ರನಾಮ ಯಾರಿಗೂ ಉಪದೇಶ ಆಗಿದೆ ಅಂತಂದರೆ ಅವ್ರು ಈ ದಿವಸ ನೋಡಿ 1 ಸಲ ಹೇಳಿದ್ರೆ 100 ಸಲ ಹೇಳಿದಷ್ಟು ಫಲ ಸಿಗುತ್ತೆ. ಇನ್ನು 100 ಸಲ ಹೇಳ್ಕೊಂಡ್ರೆ ಹೀಗೆ ಈ ಕಾಲದಲ್ಲಿ ನಾವು ಆ ಸಮಯವನ್ನು ಬೇರೆದಕ್ಕೆ ವಿನಿಯೋಗ ಮಾಡಿದೆ, ವ್ಯರ್ಥ ಮಾಡಿದೆ. ಬೇರೆದಕ್ಕೆ ವಿನಿಯೋಗ ಅಲ್ಲ, ವ್ಯರ್ಥ ಮಾಡ್ತೀವಿ ನಾವು. ಇದಕ್ಕೆ ವಿನಿಯೋಗ ಮಾಡಬೇಕು. ಗ್ರಹಣ ಕಾಲವನ್ನು ನಮ್ಮ ಜಪ, ಅನುಷ್ಠಾನ, ದಾನ, ಸ್ನಾನ ಇವುಗಳಿಗೆ ಮಹತ್ವ ಇದೆ. ಇದನ್ನು ವಿನಿಯೋಗ ಮಾಡಿದ್ರೆ ಇದು ನಮ್ಮ ಪಾಲಿಗೆ ಮಹತ್ತರವಾದ ಫಲವನ್ನು ತಂದುಕೊಡುತ್ತೆ. ಹೇಗಪ್ಪ ಇನ್ನೇನೋ ಬಂದ್ಬಿಟ್ಟು ನಮಗೆ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಆ ಥರ ಹೊರ ಬಂದ್ಬಿಟ್ಟು ಇನ್ನೇನೋ ಆಗ್ಬಿಟ್ಟು ನಾನು ಐಶ್ವರ್ಯವಂತ, ಮತ್ತೊಬ್ಬ ಕಾರು ಬಂಗ್ಲೆ ಎಲ್ಲ ಬಂದ್ಬಿಡ್ತು, ಆ ಥರದ ಅರ್ಥದಲ್ಲಲ್ಲ. ನಮಗೆ ಎಂತು ರಕ್ಷಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂಪ, ಬುದ್ಧಿಯನ್ನು ಸರಿಪಡಿಸ್ತಾನೆ. ಈಗಾಗ್ತಾ ಇಲ್ಲ, ಯುದ್ಧ ನೋಡ್ತಾ ಇದ್ದೀವಿ. ತಲೆ ಸರಿ ಇದ್ದವರು ಯುದ್ಧವನ್ನು ಮಾಡೋದಿಲ್ಲ, ಸಂಧಾನ ಮಾಡಿಕೊಂಡು ಹೇಗೆ ಮುನ್ನಡೆಸೋದು ಅಂತ ನೋಡ್ತಾರೆ. ತಲೆ ಸರಿ ಇಲ್ಲದೆ ಇರೋರು ಯುದ್ಧವನ್ನು ಘೋಷಣೆ ಮಾಡಿ ಇಡೀ ಪ್ರಪಂಚಕ್ಕೆ ವಿಕೃತಿಯನ್ನು ಹರಡ್ತಾರೆ. ಹೀಗಾಗದೇ ಇರಲಿ ಅಂತ ಹೇಳಿ ಮನಸ್ಸಿನ ಉನ್ನತಿಗೆ ಯುಕ್ತಿ ವಿಚಲಿತರಾಗದೆ ಅದನ್ನು ವರ್ಧಿಸಿಕೊಳ್ಳಿಕ್ಕೆ ಇರ್ತಕ್ಕಂಥ ಅನುಷ್ಠಾನಗಳಿವೆಲ್ಲ. ಈಗಾಗಲೇ ಚಂದ್ರಗ್ರಹಣ ಆಚರಣೆ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಮಾತನಾಡ್ತಾ ಇದ್ವಿ. ಮತ್ತೊಂದು ಸಲ ಹಾಲಾಡಿ ಪಂಚಾಂಗ ಕರ್ತರಾದ ವಾಸುದೇವ ಜೋಯಿಸರು ಇದರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಇದು 1 ನಿಮಿಷ, ಅರ್ಧ ನಿಮಿಷ ನಮಗೆ ಕಾಣುವಂಥ ಗ್ರಹಣ ಯಾವುದೇ ಇದ್ದರೂ ಕೂಡ ಸಮಗ್ರ ಗ್ರಹಣವು ಆಚರಣೀಯ ಅಂತ ಹೇಳಿದ್ದಾರೆ. ಹಾಗಾಗಿ ಗ್ರಹಣ 3:20ಕ್ಕೆ ಸ್ಪರ್ಶ ಆಗುತ್ತೆ, 6:47ಕ್ಕೆ ಮೋಕ್ಷ ಆಗುತ್ತೆ. ಇಡೀ ಗ್ರಹಣದ ಕಾಲ 3 ಗಂಟೆ 27 ನಿಮಿಷ. ಅದರಲ್ಲಿ ದೃಶ್ಯ ಪುಣ್ಯ ಕಾಲ ಕೇವಲ 7 ನಿಮಿಷ. ಅಂದರೆ ಇಡೀ ಗ್ರಹಣದ ಸಮಯವೂ ಆಚರಣೀಯವೇ. ಅದರಲ್ಲಿ ವಿಶೇಷ ಪುಣ್ಯವನ್ನು ಕೊಡ್ತಕ್ಕಂಥ ದೃಶ್ಯ ಪುಣ್ಯಕಾಲ ಅನ್ನೋದು ಆ 7 ನಿಮಿಷ. ಸೂರ್ಯಾಸ್ತದ ನಂತರ ಬರತಕ್ಕಂಥ 6:40ರಿಂದ 6:47 ಕಾಲ ಅನ್ನೋದು ವಿಶೇಷ ಪುಣ್ಯಕಾಲ ಅಂತ ಅರ್ಥ. ಹಾಗಾಗಿ ಒಂದು ಕಾಲದಲ್ಲಿ ಗ್ರಹಣಗಳನ್ನೆಲ್ಲ ತುಂಬ ಸ್ವಾಗತ ಮಾಡ್ತಿದ್ರು. ಯಾಕಂದರೆ ಒಂದಿಷ್ಟು ಅನುಷ್ಠಾನ ಮಾಡಬಹುದು, ಎಲ್ಲ ಇರುವುದು ಕೂಡ ಮನಸ್ಸಿನ ಉನ್ನತಿಗಾಗಿ. ಹಾಗಾಗಿ ಇಂಥ ಗ್ರಹಣಾದಿಗಳಲ್ಲಿ ನಾವು ದೇವರ ನಾಮಸ್ಮರಣೆ ಮಾಡುವಂಥದ್ದು, ಸ್ನಾನ, ದಾನ, ಜಪ, ಹೋಮಾದಿಗಳಿಂದ ನಮ್ಮ ಒಂದು ಆತ್ಮಬಲವನ್ನು ಹೆಗ್ಗಿಸ್ಕೊಳ್ತಕ್ಕಂಥದ್ದು, ಇಂಥದ್ದಕ್ಕೆಲ್ಲ ತುಂಬ ಸ್ವಾಗತ ಮಾಡ್ತಿದ್ರು. ಆದರೆ ಈಗ ಗ್ರಹಣಗಳು ಬಂದರೆ ಅದು ಆಚರಣೆ ಮಾಡಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ಗೊಂದಲಗಳು ಸುಮ್ಮನೆ ಈಗ ಹಬ್ತಾ ಉಂಟು.
ಈ ಗ್ರಹಣ ಆಚರಣೀಯವೇ, ಇದರಲ್ಲಿ ಯಾವ ಸಂಶಯ ಇಲ್ಲ. ಋಷಿಗಳ ವಾಕ್ಯದಂತೆ ಸರ್ವಂ ಗಂಗಾಸಮಂ ತೋಯಂ, ಗ್ರಹಣ ಕಾಲದಲ್ಲಿ ಎಲ್ಲ ನೀರು ಗಂಗೆಗೆ ಸಮಾನ. ಸರ್ವೇ ಬ್ರಹ್ಮ ಸಮಾದ್ವಿಜಾಹ, ಎಲ್ಲ ಬ್ರಾಹ್ಮಣರು ಕೂಡ ಬ್ರಹ್ಮನಿಗೆ ಸಮಾನರು. ಸರ್ವಂ ಭೂಮಿ. ಮತ್ತೊಮ್ಮೆ ಒಂದು ಸ್ಪಷ್ಟನೆ ಶಾಸ್ತ್ರಿಗಳೇ. ಅವರು ಒಳ್ಳೆಯ ವಿಚಾರವನ್ನು ತಿಳಿಸ್ತಾ ಇದ್ದರು. ಇದು ಏನಂದರೆ, ನಮ್ಮಲ್ಲಿ ಎರಡು ರೀತಿಯ ಆದೇಶ ಗ್ರಂಥಗಳಿದ್ದಾವೆ. ಅಂದರೆ ಇದು ಒಂದು ಉದಾಹರಣೆಗೆ, ಈ ಗ್ರಹಣವನ್ನು ಆಚರಿಸಬೇಕಾಗಿದ್ದರೆ ಏನನ್ನು ಆಧರಿಸಬೇಕು, ಯಾವ ವಿಚಾರವನ್ನು ನಾವು, ಈ ಉದಾಹರಣೆಗೆ ಯಾವುದೋ ಒಂದು ರಸ್ತೆಗೆ ಹೋಗ್ತಾ ಇರತಕ್ಕಂಥ ಸಮಯದಲ್ಲಿ ಒಂದು ಆದೇಶ ಇರುತ್ತೆ ಕಾನೂನಿಂದ, ಅದು ಸರ್ಕಾರ ಒಂದನ್ನು ಹೊರಡಿಸಿರುತ್ತೆ. ಆದರೆ ಅದರ ಮೂಲ ಇನ್ಸ್ಟಿಟ್ಯೂಷನ್ಸ್, ನಾವು ಯಾವುದನ್ನು ಕಾನೂನು ಅಂತ ಸಂವಿಧಾನ ಅಂತ ಕರಿತೀವಿ, ಸಂವಿಧಾನದಲ್ಲಿ ಇರುತ್ತೆ. ಸಂವಿಧಾನದಲ್ಲಿ ಏನಿದೆ ಅದನ್ನು ಸ್ಪಷ್ಟನೆ ಮಾಡಿಕೊಂಡ್ರೆ ಸರ್ಕಾರ ಹೊರಡಿಸಿರೋರು ಅದಕ್ಕೆ ಸಂಬಂಧಿಸಿದ್ದೇ ಆಗಿರ್ತದೆ. ಆದರೆ ಮೂಲ ಸಂವಿಧಾನದಲ್ಲಿ ಇರುತ್ತಲ್ಲ, ಆ ರೀತಿಯಲ್ಲಿ ಇದು ನಿರ್ಣಯ ಸಿಂಧು ಅಂತಕ್ಕಂಥ, ಧರ್ಮ ಸಿಂಧು ಅಂತಕ್ಕಂಥ ಎರಡು ಸಾಮಾನ್ಯ ಗ್ರಂಥಗಳಿದ್ದಾವೆ. ಇದರಲ್ಲಿ ನಾವು ಮೃತ ಶೌಚ ಬಂದರೆ, ಅಥವಾ ಯಾರಾದರೂ ಅದೇ ಸತ್ತಿದ್ದಾಗಬಹುದು, ಅಥವಾ ಜಾತ ಶೌಚ ಅಂತ ಕರೀತಾರೆ, ಆ ರೀತಿಯದ್ದಾಗಬಹುದು, ಈ ಗ್ರಹಣ ಆಗಬಹುದು, ಅಥವಾ ಇನ್ಯಾವುದೇ ವ್ರತ ಇತ್ಯಾದಿ ನಿಯಮಗಳನ್ನು ಅದೊಂದು ಹೇಳುತ್ತೆ. ಆದರೆ ಈ ಗ್ರಹಣದ ವಿಚಾರ ಹೇಳಲಿಕ್ಕೆ ಇನ್ನೊಂದು ಗ್ರಂಥ ಇದೆ, ಅದನ್ನು ಸೂರ್ಯ ಸಿದ್ಧಾಂತ ಅಂತ ಕರೀತಾರೆ, ವೈಜಯಂತಿ ಅಂತ ಕರೀತಾರೆ. ಇಂಥವುಗಳಲ್ಲಿ ಗ್ರಹಣ ಹೇಗೆ ಆಚರಿಸಬೇಕು, ಎಷ್ಟು ಕಾಲ ಇದ್ದರೆ ಅದನ್ನು ಗ್ರಾಹ್ಯ ಮಾನ್ಯ ಮಾಡಬೇಕು, ಯಾವುದನ್ನು ಮಾನ್ಯ ಮಾಡಬಾರ್ದು, ಈ ವಿಚಾರಗಳೆಲ್ಲ ಸೂರ್ಯ ಸಿದ್ಧಾಂತದಲ್ಲಿ, ಆ ವೈಜಯಂತಿ ಅಂತಕ್ಕಂಥ ಕೆಲವು ವಿಶೇಷ ಗ್ರಂಥಗಳು ಅವುಗಳಲ್ಲಿ ಅಡಕ ಮಾಡಿಟ್ಟಿದ್ದಾರೆ. ಅವುಗಳನ್ನು ತಗೊಂಡು ಪಂಚಾಂಗಕರ್ತರು ಇದನ್ನು ಗ್ರಹಣ ಮಾಡಬೇಕಾ ಬೇಡವಾ ಅಂತ ನಿರ್ಣಯಿಸಿ ಪಂಚಾಂಗವನ್ನು ತಯಾರಿ ಮಾಡ್ತಾರೆ. ಅದನ್ನೇ ಪಾಪ ಅವ್ರು ಹೇಳಿರ್ತಕ್ಕಂಥದ್ದು. ಅಂದರೆ ಅವ್ರು ಹೇಳಿದ ಸ್ಪಷ್ಟನೆ, 1 ನಿಮಿಷ ಇರಲಿ 7 ನಿಮಿಷ ಇರಲಿ, ಗ್ರಹಣ ಆಚರಣೆಗೆ ಇದೆ, ಇದು ಸೂರ್ಯ ಸಿದ್ಧಾಂತ ಆಧಾರ ಅನ್ನೋದನ್ನು ಹೇಳಿದ್ದಾರೆ. ಓಕೆ, ಸಹಜವಾಗಿ ಏನೇನು ಸುತ್ತಮುತ್ತ ನಡೆಯುತ್ತೋ ನಮ್ಮ ಜೀವನದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ಕುತೂಹಲ, ಆತಂಕ ಖಂಡಿತ ಇರುತ್ತೆ. ರಾಶಿಗಳ ಮೇಲೆ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನು ವೆರಿ ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ವಿಠಲ್ ಭಟ್ ಅವರಿಂದ ಆರಂಭಿಸ್ತಾ ಇದ್ದೀನಿ. ಮೊದಲ ರಾಶಿಯ ಮೇಲೆ ಈ ಬಾರಿಯ ಗ್ರಹಣದ ಪ್ರಭಾವ ಏನಿದೆ? ಗ್ರಹಣ ಫಲ ಯಾವಾಗಲೂ ಹೇಳಬೇಕಾದ್ರೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳನ್ನು ಹೇಳ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲಿ ಗ್ರಹಣ, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ, 8ನೇ ರಾಶಿಯಲ್ಲಿ, 12ನೇ ರಾಶಿಯಲ್ಲಿ ಗ್ರಹಣವಾದಾಗ ಅಶುಭ ಫಲವನ್ನು, ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ, 6ನೇ ರಾಶಿಯಲ್ಲಿ, 10 ಹಾಗೂ 11ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ಶುಭ ಫಲ ಅಂತ. ನಿಮ್ಮ ರಾಶಿಯಿಂದ 2ನೇ ರಾಶಿ, 5ನೇ ರಾಶಿ, 7 ಹಾಗೂ 9ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ಮಿಶ್ರ ವಿಚಿತ್ರ ಫಲ ಅಂತ ಶಾಸ್ತ್ರ ಹೇಳ್ತದೆ. ಮೇಷರಾಶಿಯವರಿಗೆ ಪಂಚಮ 5ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರುವಂಥದ್ದು. 5ನೇ ಮನೆಯಲ್ಲಾದ್ರಿಂದ ಮಿಶ್ರ ವಿಚಿತ್ರ ಫಲ ಅಂತ ಹೇಳ್ತಾರೆ. ಚತುರ್ಥಾಧಿಪತಿ ಪಂಚಮದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ. ಆದ್ದರಿಂದ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ವಿಶೇಷವಾದ ಹೆಚ್ಚಿನ ಕಾಳಜಿಯನ್ನು ವಿದ್ಯೆ ವಿಚಾರದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಮಕ್ಕಳೇನಾದರೂ ಮೇಷರಾಶಿಯವರಾಗಿದ್ದು ವಿದ್ಯಾರ್ಥಿಗಳಾಗಿದ್ದರೆ ಪೋಷಕರು ಕಾಳಜಿಯನ್ನು ವಹಿಸಬೇಕು, ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಅದನ್ನು ಹೊರತುಪಡಿಸರೆ ತಾಯಿಯ ವಿಚಾರವಾಗಿ ತಾಯಿಯ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ ಮೇಷರಾಶಿಯವರೆಲ್ಲರೂ ಸಹ. ಮೇಷರಾಶಿಯ ವಿವಾಹಿತ ಸ್ತ್ರೀಯರು ತವರು ಮನೆಯೊಟ್ಟಿಗೆ ಜಗಳ ಮನಸ್ತಾಪಗಳಾಗದಂತೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಆಮೇಲೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಗಮನವನ್ನು ವಹಿಸಬೇಕಾಗತ್ತೆ. ಮಕ್ಕಳ ವಿಚಾರ ಅಂತಂದರೆ, ಈಗ ಮಕ್ಕಳು ದೊಡ್ಡಾಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಸ್ವಲ್ಪ ಎದುರುತ್ತರ ಕೊಡ್ತಾ ಇದ್ದಾರೆ, ಅಥವಾ ಮದುವೆ ಆಗಿದೆ ಮಗನಿಗೆ, ಮದುವೆ ಆಗಿದೆ ಮಗಳಿಗೆ, ಸೊ ಅವ್ರನ್ನ ಸ್ವಲ್ಪ ಅವ್ರು ಏನೇ ಸ್ವಲ್ಪ ವ್ಯತಿರಿಕ್ತವಾಗಿ ಉಲ್ಟಾ ಮಾತಾಡಿದ್ರು ಕೂಡ ಪೋಷಕರು ಸ್ವಲ್ಪ ಸಮಾಧಾನವಾಗಿ ಗ್ರಹಣ ಟೈಮ್ ಸರಿ ಇಲ್ಲ ಅಂದ್ಕೊಂಡು ಸುಮ್ಮನಾಗಬೇಕು, ದೊಡ್ಡ ಮಾಡ್ಲಿಕ್ಕೆ ಹೋಗಬಾರ್ದು ಗಲಾಟೆಗಳನ್ನು. ಇನ್ನೊಂದು 28 ಅಥವಾ 48 ದಿನಗಳ ಕಾಲ ಮೇಷರಾಶಿಯರು ಹೊಸದಾಗಿ ಏನನ್ನೋ ಶುರು ಮಾಡಿ, ಹೊಸದಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಮಾಡದೇ ಇದ್ರೆ ಉತ್ತಮ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ಮಾತಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಭೂಮಿ ವಿಚಾರಗಳು, ಭೂಮಿ ಖರೀದಿ ಇರಬಹುದು, ಭೂಮಿ ಮಾರಾಟ ಇರಬಹುದು, ಭೂಮಿಯ ವಿಚಾರಗಳಲ್ಲೂ ಸಹ ಹೆಚ್ಚಿನ ಗಮನವನ್ನು ಕೊಡಬೇಕು. ಏನು ಮಾತಾಡ್ತೇವೆ, ಮಾತು ಕೊಡಬಾರ್ದು ಹೆಚ್ಚು. ನಾನಿದನ್ನು ಮಾಡ್ಕೊಡ್ತೀನಿ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ಈ ಥರದ ವಿಚಾರಗಳನ್ನು ಈ ಥರ ಮೇಷರಾಶಿಯವರು ಮಾತಾಡಿದ್ರೆ ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಳೋದು ಕಸಿಬಿಸಿ ಆಗುತ್ತೆ, ಕಷ್ಟ ಆಗುತ್ತೆ, ಸ್ವಲ್ಪ ಕಿರಿಕಿರಿ ಆಗುತ್ತೆ. ಪರಿಹಾರಾದಿಗಳು ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ವೃಷಭ ರಾಶಿ. ಈಗ ತಾನೇ ಹೇಳಿದ್ರು, ಅವರ ರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣ ಆದರೆ ಅದು ಕಂಟಕ ಸ್ವಲ್ಪ ಅಂತ. ವೃಷಭ ರಾಶಿಯವರಿಗೆ ಇದೆ ನೋಡಿ, ವೃಷಭ ರಾಶಿಯವರು 4ನೇ ಮನೆಯಲ್ಲಿ ಆಗ್ತಾ ಇದೆ ಈ ಒಂದು ಗ್ರಹಣ. ಈ ಕಾರಣದಿಂದಾಗಿ ವೃಷಭ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾಗಿ ಅದು ಸುಖ ಸ್ಥಾನ, ಚತುರ್ಥ ಸ್ಥಾನವನ್ನು ಭೂಸ್ಥಾನ ಅಂತ ಕರೀತಾರೆ, ವಾಹನ ಸ್ಥಾನ ಅಂತಾರೆ, ಸುಖ ಸ್ಥಾನ ಅಂತಾರೆ. ಈ ವಿಚಾರಗಳಲ್ಲೆಲ್ಲ ಅವರಿಗೆ ತುಂಬ ಹಿಂಸೆ ಆಗುತ್ತೆ. ತಾಯಿ ಜೊತೆಗೆ ಬಾಂಧವ್ಯಗಳು ಹಾಳಾಗ್ಬಿಡುತ್ತೆ, ಮಕ್ಕಳು ತಾಯಿಗಳಿಗೆ ಆಗೋದಿಲ್ಲ, ಟಗ್ ಆಫ್ ವಾರ್ ಅಂತೀವಲ್ಲ ಆ ರೀತಿಯಲ್ಲಿ. ಅದು ಚತುರ್ಥ ಸ್ಥಾನ ಪ್ರಯಾಣ ಸ್ಥಾನವೂ ಹೌದು. ಹೀಗಾಗಿ ರೋಡ್ ರೇಜಸ್ ಅಂತೀವಲ್ಲ, ರಸ್ತೆಯಲ್ಲೇ ದೊಡ್ಡ ಗಲಾಟೆ ಘರ್ಷಣೆಗಳು ಆಗ್ಬಿಡುತ್ತೆ, ಮತ್ತು ಅಲ್ಲೇ ಹೊಡೆದಾಟ ಮತ್ತು ಅದನ್ನೆಲ್ಲೆಲ್ಗೋ ಪೊಲೀಸ್ ಕಂಪ್ಲೇಂಟು ಮತ್ತೊಂದು ಈ ರೀತಿಯ ಸಾಧ್ಯತೆಗಳು. ಭೂ ವ್ಯವಹಾರ, ಭೂಸ್ಥಾನ ಅದು.
ಹೀಗಾಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಪಘಾತಗಳು, ಪ್ರಾಣಾಪಾಯ ಆಗ್ತಕ್ಕಂತಹ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಇದ್ದಕ್ಕಿದ್ದ ಹಾಗೆ ಬ್ರೇಕಪ್ ಆಗಿಬಿಡುತ್ತೆ, ಇದ್ದಕ್ಕಿದ್ದಾಗಿ ಯಾವುದೋ ಅಪವಾದ ಬಂದು ಒದಗಿಬಿಡುತ್ತೆ, ಇಬ್ಬರ ಮಧ್ಯೆ ಮುಖ ಒಬ್ಬರು ಕಂಡ್ರೆ ಒಬ್ಬರಾಗಲ್ಲ, ಆ ರೀತಿಯ ಸಂದರ್ಭಗಳು ಎದುರಾಗ್ಬಿಡೋ ಸಾಧ್ಯತೆ. ಮುಖ್ಯವಾಗಿ ನಮ್ಮ ರಾಜರನ್ನು ಗಮನಿಸ್ಕೊಂಡ್ರೆ, ನಮ್ಮ ನಾಯಕರನ್ನ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳ ಮುಖ್ಯವಾಗಿ ಅವ್ರದ್ದು ವೃಷಭ ರಾಶಿನೇ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ಕೊಳ್ಬಹುದು. ಈ ರೀತಿಯಲ್ಲಿ ಚತುರ್ಥ ಸ್ಥಾನ ಸುಖ ಸ್ಥಾನ, ಸುಖ ಹಾನಿ ಅಂತ ನೆಮ್ಮದಿ ಹಾಳಾಗ್ಬಿಡುತ್ತೆ ಬಹಳ ಮುಖ್ಯವಾಗಿ. ಮತ್ತು ವನ ಪ್ರದೇಶಗಳಲ್ಲಿ, ಅದು ವನ ರಾಶಿ ಸಿಂಹ ಅಂತಕ್ಕಂಥದ್ದು, ಹೀಗಾಗಿ ಅಲ್ಲಿ ಏನಾದರೂ ತೊಂದರೆಗಳು, ವನಕ್ಕೆ ಬೆಂಕಿ ಬಿಡ್ಬಿಡ್ತಕ್ಕಂಥದ್ದು, ಆ ಸಂದರ್ಭಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ. ರಾಜಕ ಸ್ಥಾನ ಅದು, ಹೀಗಾಗಿ ರಾಜರಿಗೆ ಅಂದರೆ ನಾಯಕರುಗಳಿಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆಚಾರ್ಯರೇ, ಮಿಥುನ ರಾಶಿ. ಮಿಥುನ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದು ಉತ್ತಮವಾದಂತಹ ಅತ್ಯಂತ ಶುಭ ಫಲನೇ ಇದೆ. ಮಿಥುನ ರಾಶಿಯವರಿಗೆಲ್ಲರಿಗೂ ಕೂಡ ಒಂದು ಏನಾಗಿತ್ತು ಅಂದರೆ, ಇವಾಗ ಇಷ್ಟೊತ್ತರೆಗೂ ಹೇಳಿದ್ರಲ್ಲ, ಸ್ನೇಹದಲ್ಲಿ ಅಡಚಣೆಗಳು, ಸ್ನೇಹಿತರಲ್ಲಿ ಒಳ್ಳೆ ಭಿನ್ನಾಭಿಪ್ರಾಯಗಳೆಲ್ಲ ಬರೋದು, ಹಳೇದು ಯಾವುದಾದ್ರೂ ಹೀಗಾಗಿದ್ದರೆ ಗ್ರಹಣ ನಂತರದಲ್ಲಿ ಅದೆಲ್ಲ ಉತ್ತಮ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಎಲ್ಲ ಸಂಬಂಧಗಳು ಬೆಸೀತಕ್ಕಂತಹದ್ದು ನಾವು ಯಾವಾಗಲೂ ಹೇಳ್ತಿರ್ತೀವಿ. ಒಳ್ಳೆಯ ಸದಭಿವೃದ್ಧಿಯೊಂದಿಗೆ ಒಳ್ಳೆಯ ವಿಧವಾಗತಕ್ಕಂತಹ ಗ್ರೋತನ್ನು ಹೊಂದತಕ್ಕಂಥದ್ದು, ಅಭಿವೃದ್ಧಿನೂ ಆಗ್ತಾ ಇದೆ, ಸ್ಥಾನ ಪಲ್ಲಟ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು. ಅದು ಯಾವುದು ಕೂಡ ಡಿಕ್ರೀಸ್ ಆಗಿ ಅಲ್ಲ, ಏನೋ ತೊಂದರೆ ಆಗಿ ಅವ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ಸ್ ಅಲ್ಲ, ಕಿಂತು ಪ್ರಮೋಷನ್ಸ್ ಆಗಿ ಎಲ್ಲ ಅನುಕೂಲತೆಗಳೇ ಆಗ್ತಕ್ಕಂಥ ಪ್ರಸಂಗಗಳು ಹೆಚ್ಚಿಗೆ ಇರ್ತದೆ. ಎಲ್ಲರೂ ಶ್ರಮ ಪಡಲೇಬೇಕು. ಅದರಲ್ಲಿ ಕೂಡ ಇವರು ಪಟ್ಟಿರುವ ಶ್ರಮಕ್ಕೆ ಈಗ ವಿಶೇಷವಾದಂತಹ ಸ್ಥಾನಮಾನ, ಕೀರ್ತಿ, ಗೌರವ, ಲಾಭಗಳೆಲ್ಲ ಸುಲಭವಾಗಿ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಿಥುನ ರಾಶಿಯವರಿಗಿದೆ. ಅದಲ್ಲದೆ ಏನಾದರೂ ಕೂಡ ವ್ಯವಹಾರ ವ್ಯಾಪಾರಗಳನ್ನು ಮಾಡಬೇಕಾದ್ರೆ, ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಆ ಬಿಸ್ನೆಸ್ ಮ್ಯಾನ್ ಆದವ್ರಿಗೂ ಕೂಡ ವಿಶೇಷವಾದಂತಹ ಅನುಕೂಲಗಳು, ವ್ಯವಹಾರದಲ್ಲಿ ವಿಶೇಷವಾಗಿ ಅನುಕೂಲತೆಗಳೆಲ್ಲ ಆಗುತ್ತೆ. ಅದಾದ ನಂತರದಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ, ಇವರಿಗೆ ಯಾರಾದರೂ ಉನ್ನತ ವ್ಯಾಸಂಗಗಳನ್ನು ಮಾಡ್ತಕ್ಕಂಥವ್ರಿದ್ದರೆ ಅವ್ರಿಗೂ ಕೂಡ ಒಂದು ವಿಶೇಷವಾದಂತಹ ಕಾಲ ಎಂಬುದಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಉಳಿದಿದ್ದೆಲ್ಲ ಅತ್ಯುತ್ತಮವಾಗಿಯೇ ಇದೆ. ಹೆಚ್ಚಿನ ಕೆಲವೊಂದಿಷ್ಟು ಅನುಕೂಲತೆಗಳಿಗಾಗಿ ಇವರು ಮುಖ್ಯಪ್ರಾಣನ ಆಂಜನೇಯನ ಒಂದು ಸ್ಮರಣೆ ಇತ್ಯಾದಿಗಳನ್ನೆಲ್ಲ ಮಾಡೋದ್ರಿಂದ ಏನು ಆಗಬೇಕು, ಅವ್ರಿಗೇನು ಪ್ರಾಪ್ತಿ ಇದೆಯೋ ಅದನ್ನು ಹೆಚ್ಚಿಗೆ ಪಡೆದುಕೊಳ್ಳೋದಕ್ಕೆ ವಿಶೇಷವಾಗಿ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ, ಆಂಜನೇಯನನ್ನು ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಮ್ಮೋದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭು ಎಂಬುದಾಗಿ ನಾವು ಸ್ಮರಣೆ ಮಾಡೋದ್ರಿಂದ ವಿಶೇಷವಾದಂತಹ ಅನುಕೂಲತೆಗಳನ್ನು ಕಾಣಬಹುದು. ಮುಂದೆ ವಿಠಲ್ ಭಟ್ರೆ, ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅವರ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣ ಆದ್ದರಿಂದ ಅವರಿಗೆ ಮಿಶ್ರ ವಿಚಿತ್ರ ಫಲ ಅಂತ ಹೇಳಿ. ಆದರೆ ನಾನು ಯಾವಾಗಲೂ ಒಂದು ಹೇಳ್ತೇನೆ, ಸಿಂಹರಾಶಿಯವರಿಗೆ ಸೂರ್ಯಗ್ರಹಣ, ಆಮೇಲೆ ಕರ್ಕಾಟಕ ರಾಶಿಯವರಿಗೆ ಚಂದ್ರಗ್ರಹಣ ಶುಭ ಫಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದರೆ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಾ ಇರ್ತಾನೆ. ಇಲ್ಲಿ ಮಿಶ್ರ ಇರಲಿ, ಶುಭ ಇರಲಿ, ಯಾವುದೇ ಇರಲಿ, ಅಶುಭವೇ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯದಲ್ಲಿ ಗ್ರಹಣ ಮಿಶ್ರ ಫಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ರು. ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸಬೇಕು. ಮಾನಸಿಕವಾಗಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ಅಸಾಧ್ಯ ಡಿಪ್ರೆಷನ್ಗೆ ಹೋಗೋದು, ಅವರು ಯಾವುದೇ ಕಾರಣಕ್ಕೂ ಹೋಗಲ್ಲ, ಅವರು ಮಾನಸಿಕ ಬಹಳ ಸ್ಟ್ರೆಂತ್ ಅವ್ರದ್ದು. ಆದರೂ ಈ ಗ್ರಹಣ ದುಷ್ಪ್ರಭಾವ ಎಲ್ಲೋ ಒಂಟಿತನ ಕಾಡ್ತಕ್ಕಂಥದ್ದು, ನನಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆ, ಇದೆಲ್ಲ ಬಂದು ಸ್ವಲ್ಪ ದಿವಸಗಳು ಸ್ವಲ್ಪ ಸೈಲೆಂಟ್ ಆಗಿರೋ ಪ್ರಯತ್ನಗಳು, ಒಬ್ಬರೇ ರೂಮಲ್ಲಿರೋ ಪ್ರಯತ್ನಗಳು ಮಾಡ್ಬೋದು. ಅದನ್ನು ಹೊರತುಪಡಿಸಿ ಆರೋಗ್ಯದ ವಿಚಾರ ಗಮನಿಸಬೇಕು. ಇಂಪಾರ್ಟೆಂಟ್ ಏನಂದರೆ ದುಡ್ಡು, ಧನಸ್ಥಾನದಲ್ಲಿಯೇ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ಹಣಕಾಸಿನ ವಿಚಾರವಾಗಿ ತುಂಬ ಕಿರಿಕಿರಿ ಆಗುತ್ತೆ. ಅವ್ರದ್ದೇ ದುಡ್ಡು ಅವ್ರಿಗೆ ಸಿಗ್ತಾ ಇರೋದಿಲ್ಲ, ಅವ್ರಿಗೆ ಬರಬೇಕಾದ ದುಡ್ಡೇ ಬರ್ತಾ ಇಲ್ಲ, ಗಲಾಟೆ ಮಾಡಿ ಕಿತ್ಕೊಳ್ಳೋಕ್ಕೆ ತುಂಬ ಬೇಕಾದವರಾಗಿರ್ತಾರೆ, ಬಿಟ್ಟರೆ ಹೋಗ್ಬಿಡುತ್ತೆ ದುಡ್ಡು, ಒಂಥರ ಬಿಸಿ ತುಪ್ಪ ಆಗಿಬಿಡುತ್ತೆ ಅವರಿಗೆ. ಸೊ ಹಣಕಾಸಿನ ವಿಚಾರ ತುಂಬ ಕಿರಿಕಿರಿ ಅನಿಸುತ್ತೆ. ಆಮೇಲೆ ಫ್ಯಾಮಿಲಿ ಮ್ಯಾಟರ್ಸ್, ಕುಟುಂಬದಲ್ಲಿ ಗಲಾಟೆ, ಮನೆಯಲ್ಲಿ ಗಲಾಟೆ, ಯಾರ ಹತ್ರ ಹೋಗಿ ಹೊರಗಡೆ ಗಲಾಟೆ ಮಾಡೋದಲ್ಲ, ಮನೆಯಲ್ಲೇ ಯಾರ ಹತ್ರ ಹೆಂಗೆ ಗಲಾಟೆ ಮಾಡಲಿ, ಇಷ್ಟು ಜನ ಅಂತ ಅನ್ನೋತೀರಿ, ಮನೆಯಲ್ಲಿ ಗಲಾಟೆ ವಾತಾವರಣ, ಹಣಕಾಸಿನ ವಿಚಾರದಲ್ಲಿ ಕಿರಿಕಿರಿ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಆಮೇಲೆ ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಕರ್ಕದ ಅಷ್ಟಮಕ್ಕೆ ಇರ್ತದೆ, ಅಂದ್ರೆ ಮಾಂಗಲ್ಯ ಸ್ಥಾನ. ವಿವಾಹಿತ ಕರ್ಕಾಟಕ ರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾದಂತಹ ಪರಿಸ್ಥಿತಿ. ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿಸ್ತಕ್ಕಂಥದ್ದು, ಚಂದ್ರಬಿಂಬ ದಾನ ಮಾಡ್ತಕ್ಕಂಥದ್ದು, ಹುರುಳಿ ಹಾಗೂ ಭತ್ತ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ, ಮಾಡಿದರೆ ಅತ್ಯುತ್ತಮ. ಶಾಸ್ತ್ರಿಗಳೇ, ಸಿಂಹರಾಶಿ ಸಹಜವಾಗಿ ಅಲ್ಲೇ ಗ್ರಹಣ ಆಗ್ತಾ ಇದೆ, ಬಹಳ ಎಚ್ಚರಿಕೆಯಿಂದ ಇರಬೇಕು, ಅದರಲ್ಲಿ ಸಂಶಯ ಇಲ್ಲ. ಸಿಂಹರಾಶಿಯವರಿಗೆ ಏನಂದರೆ ಸ್ವಲ್ಪ ದರ್ಪ ಇರ್ತದೆ,
ಸಹಜವಾಗಿ ಅದು ಸಿಂಹ ವನರಾಜ ಅಲ್ವಾ, ಅವನಿಗೆ ಹೇಗೆ ತಾನು ನಡೆದಿದ್ದೇ ಹಾದಿ, ಆ ಗಾಂಭೀರತೆ ಇದೆಲ್ಲ ಅದನ್ನು ಕುಗ್ಗಿಸ್ಕೊಳ್ಳೋಕ್ಕಾಗಲ್ಲ, ಬೇರೆಯವ್ರನ್ನ ತಲೆ ತಗ್ಗಿಸೋದಿಲ್ವಲ್ಲ, ಆ ರೀತಿಯ ಸಂದರ್ಭಗಳೆಲ್ಲ ಎದುರಾಗುತ್ತೆ. ರಾಜಸ್ಥಾನದಲ್ಲಿ ಇರ್ತಾರೆ ಅಥವಾ ಇನ್ಯಾವುದೋ ಒಂದು ಅಧಿಕಾರ ಪಟ್ಟ ಇರ್ತದೆ, ಅದು ಇದ್ದಕ್ಕಿದ್ದ ಹಾಗೆ ಚ್ಯುತಿ ಆಗಿಬಿಡ್ಬಹುದು, ಕಳೆದು ಹೋಗ್ಬೋದು, ಅಧಿಕಾರವನ್ನು ಕಳ್ಕೊಳ್ಳುವ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಆರೋಗ್ಯದಲ್ಲಿ ಏರುಪೇರು, ತುಂಬ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂತಹ ಸಾಧ್ಯತೆ. ಸಪ್ತಮದಲ್ಲಿ ಎಲ್ಲಿ ಕುಜ ರಾಹು ಯುತಿ ಎಲ್ಲ ಗಮನಿಸ್ಕೊಂಡ್ರೆ ವ್ಯವಹಾರಗಳಲ್ಲಿ, ದಾಂಪತ್ಯದಲ್ಲಿ, ಸಂಗಾತಿ ವಿಚಾರದಲ್ಲಿ ಅಥವಾ ಬೇಡದೇ ಇರತಕ್ಕಂತಹ ಬಾಂಧವ್ಯಗಳು ಏರ್ಪಾಡಾಗಿ ತನ್ಮೂಲಕ ಅದರಲ್ಲಿ ಅಪವಾದ, ಅಪಮಾನ ಮತ್ತಿನ್ನೇನೋ ಕೊಲಾಪ್ಸ್ ಆಗಿಬಿಡ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ. ಹೀಗಾಗಿ ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಗ್ರಹಣ ಹೇಳ್ತಾ ಇದೆ. ತಪ್ಪದೇ ಚಂದ್ರಬಿಂಬ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಅದನ್ನು ಹೇಗಾದರೂ ಸರಿ ರಜತದಲ್ಲಿ, ಬೆಳ್ಳಿಯಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಅಲ್ಲೇ ಸಂಭವಿಸ್ತಾ ಇರೋದ್ರಿಂದ ಅದು ತುಂಬ ಶ್ರೇಷ್ಠವಾದ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಉಳಿದ ಹಾಗೆ ಸಾಗಲ್ಲಪ್ಪ ಅಂಥವ್ರಿಗೆ ಅಕ್ಕಿ ದಾನ ಮಾಡಿದ್ರೆ, ಅಕ್ಕಿ ಹುರುಳಿ ದಾನ ಮಾಡಿದ್ರೆ, ಅಮ್ಮನವ್ರ ಪ್ರಾರ್ಥನೆ, ಗೌರಿ ಪ್ರಾರ್ಥನೆಯನ್ನು ಹೇಳಿದೆ ಶಾಸ್ತ್ರಗಳಲ್ಲಿ. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಉಪಕಾರವಾಗುತ್ತೆ, ಅವರಿಗೆ ಸರಿ ಹೋಗುತ್ತೆ. ಆಚಾರ್ಯರೇ, ಕನ್ಯಾ ರಾಶಿ. ಕನ್ಯಾ ರಾಶಿ ಬಗ್ಗೆ ನಾವು ನೋಡ್ತಕ್ಕಂಥದ್ದಾದರೆ ಅದಕ್ಕೂ ಕೂಡ ಅಶುಭ ಫಲನೇ ಇದೆ. ಕಾರಣ ಏನು ಅಂತಂದರೆ ರಾಶಿಯಿಂದ 12ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಅದನ್ನು ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾವಾಗಲೂ ಕೂಡ ದ್ವಾದಶ ಸ್ಥಾನವನ್ನು ನಾವು ವ್ಯಯ ಅಂತ ಚಿಂತನೆ ಮಾಡ್ತೇವೆ, ನಾಶ, ಆಪತ್ತುಗಳು ಇತ್ಯಾದಿಗಳು ಇರತಕ್ಕಂಥದ್ದನ್ನು ಕಳೆದುಕೊಳ್ತಕ್ಕಂಥದ್ದು. ಇವರು ಕೂಡ ಏನಾದರೂ ಮಾತು ಕೊಡಬೇಕಾದ್ರೆ ಇಲ್ಲಿ ಒಂದು ವಿಶೇಷವನ್ನು ನಾವು ಗಮನಿಸಲೇಬೇಕಾದದ್ದು. ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ, ಏನು ಅಂತಂದರೆ ಒಂದೇ ಗ್ರಹಣ ಶುಭನೂ ಹೇಗೆ ಮಾಡುತ್ತೆ, ಅಶುಭನೂ ಹೇಗೆ ಮಾಡುತ್ತೆ, ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ರಾಶಿ ಫಲಗಳು ಅಂತ ಒಂದು. ಇಷ್ಟೇ ಅಲ್ಲದೇನೆ ಈಗ ತಾನೇ ನಾವು ಮಿಥುನ ರಾಶಿ ಬಗ್ಗೆ ಹೇಳಿದ್ದೇವೆ ಹಿಂದೆ, ಅದಕ್ಕೆ ಶುಭ ಫಲ ಇದೆ, ಕನ್ಯಾ ರಾಶಿಗೆ ಅಶುಭ ಫಲ ಇದೆ. ಆದರೆ ರಾಶ್ಯಾಧಿಪತಿಗಳು ಇಬ್ಬರೂ ಕೂಡ ಒಬ್ಬರೇ ಆಗಿರ್ತಾರೆ. ಬುಧನೇ ರಾಶ್ಯಾಧಿಪತಿ ಆಗಿದ್ದರೂ ಕೂಡ ಒಂದು ರಾಶ್ಯಾಧಿಪತಿ ಆಗಿರ್ತಕ್ಕಂಥದಕ್ಕೆ ಮಿಥುನಕ್ಕೆ ಶುಭ ಫಲ, ಕನ್ಯಾಕ್ಕೆ ಅಶುಭ ಫಲ. ಇವರೆಲ್ಲ ಏನು ಅಂತಂದರೆ ಬಹಳ ಚೇಷ್ಟೆಯ ಮಾತುಗಳು ಇತ್ಯಾದಿಗಳನ್ನೆಲ್ಲ ಆಡಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತಕ್ಕಂಥದ್ದು, ಏನೋ ಚಿಕ್ಕದಾಗಿ ಸುಮ್ಮನೆ ಮಾತಾಡಿಬಿಡ್ತಾರೆ ಸಹಜವಾಗಿ, ಆದರೆ ದೊಡ್ಡ ಪ್ರಮಾಣದಲ್ಲಿ ಅದು ಸ್ಟ್ರಕ್ ಆಗಿಬಿಡ್ತದೆ ಅಲ್ಲಿ ಹೋಗ್ಬಿಟ್ಟು, ಇವ್ರು ಹೀಗೆ ಮಾಡಿದ್ದಕ್ಕೆ ತೊಂದರೆ ಆಯಿತು ಅಂತ ಅನ್ನೋ ಮಟ್ಟಕ್ಕೆ ಕಾನೂನಾತ್ಮಕವಾದ ಹೋರಾಟಗಳು, ಕಂಪ್ಲೇಂಟ್ವರೆಗೂ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತದೆ ವಿಶೇಷವಾಗಿ. ಹಾಗಾಗಿ ಜಾಗೃತಿಯಿಂದ ವಿಶೇಷವಾಗಿ ಮಾತುಗಳ ಕಡೆ ಎಚ್ಚರವನ್ನು ಕೊಡಿ. ಅದಲ್ಲದೇನೆ ಇವರಿಗೆ ವಿಶೇಷವಾಗಿ ಯಾವುದೇ ವಿಧವಾದಂತಹ ಕ್ರಯ ವಿಕ್ರಿಯೆಗಳು, ಇವರಲ್ಲಿರ್ತಕ್ಕಂಥದ್ದನ್ನು ಮಾರ್ತಕ್ಕಂಥದ್ದಿರ್ಬೋದು ಅಥವಾ ಇವರು ಪಡ್ಕೊಳ್ತಕ್ಕಂಥದ್ದಿರ್ಬೋದು, ಇವುಗಳಲ್ಲಿ ತುಂಬ ಹೆಚ್ಚಿನ ಜಾಗೃತಿ, ಅಂದರೆ ಈ ಸಂದರ್ಭದಲ್ಲಿ ಮಾಡಲೇಬೇಡಿ, ಗ್ರಹಣ ಸಂದರ್ಭದಲ್ಲಿ, ಮುಂದಿನ ಸಂದರ್ಭಗಳಲ್ಲಿ ಕೂಡ ಜಾಗೃತಿಯನ್ನು ವಹಿಸಿ ಅವರು ಮುಂದುವರಿತಕ್ಕಂಥದ್ದು ಉತ್ತಮ. ಉದರ ಸಂಬಂಧಿತವಾದಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಇವರಿಗೆ ಕಾಣಸಿಗಬಹುದಾಗುತ್ತೆ. ಆ ಕಾರಣದಿಂದಾಗಿ ಮಿತವಾದ ಹಿತವಾದ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಬಹಳ ವಿಶೇಷ ಎಂಬುದಾಗಿ ಇವರಿಗೆ ನಾವು ಕೊಡಬಹುದು. ಇವರಿಗಾಗಿ ಏನು ಮಾಡಬೇಕು ವಿಶೇಷವಾಗಿ ಅಂತಂದರೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ರಿಂದ ಈ ಅಪಮೃತ್ಯುಗಳು ಇತ್ಯಾದಿಗಳೆಲ್ಲ ಏನು ಬರ್ತಕ್ಕಂಥ ಪ್ರಸಂಗಗಳಿರ್ತದೆ. ಇದು ಸಿಂಹರಾಶಿಯವರಿಗೂ ಸ್ವಲ್ಪ ಇದೆ, ಹಿಂದಿನ ರಾಶಿಗೆ. ಇವರು ಕೂಡ ಮೃತ್ಯುಂಜಯನ ಆರಾಧನೆಯಿಂದ ವಿಶೇಷವಾದಂತಹ ಲಾಭಗಳನ್ನು ಪಡಿಬಹುದು. ತಡ ಮಾಡದೆ ಮುಂದಿನ ರಾಶಿ ತುಲಾರಾಶಿಯ ಪರಿಣಾಮಗಳೇನು, ಅಂದರೆ ಗ್ರಹಣದ ಪರಿಣಾಮಗಳೇನು ಅನ್ನೋದನ್ನು ತಿಳಿಯೋಣ. ವಿಠಲ್ ಭಟ್ರೆ. ತುಲಾರಾಶಿಯವರಿಗೆ ಲಾಭದಲ್ಲಿ ಗ್ರಹಣ ಆಗ್ತಾ ಇರತಕ್ಕಂಥದ್ದು ಖಂಡಿತವಾಗಿ ಲಾಭವಾಗಲಿದೆ. ಕರ್ಮಾಧಿಪತಿ ಲಾಭದಲ್ಲಿ ಗ್ರಹಣ ಅಂದ ತಕ್ಷಣ ಉದ್ಯೋಗದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಅನಿರೀಕ್ಷಿತವಾದ ದೊಡ್ಡದೊಂದು ಜವಾಬ್ದಾರಿ ಸಿಕ್ತು. ಸೊ ಜಾಬ್ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಲಾಭದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಬಿಸ್ನೆಸ್ ಮಾಡುವ ತುಲಾರಾಶಿಯವರಿಗೂ ಅನುಕೂಲ ಆಗುತ್ತೆ. ಈ ಹಿಂದೆಂದೋ ಇನ್ವೆಸ್ಟ್ ಮಾಡಿದ್ದು ಇವಾಗ ಒಳ್ಳೆ ರೇಟಿಗೆ ಸೇಲ್ ಆಯಿತು ಅನ್ನೋ ರೀತಿಯಲ್ಲಿ, ಯಾಕೆಂದ್ರೆ ಲಾಭದಲ್ಲಿ ಚೆನ್ನಾಗಿದೆ ಅಂದ ತಕ್ಷಣ ಇವಾಗ ಸಡನ್ನಾಗಿ ಬಿಸ್ನೆಸ್ ಮಾಡಲಿಕ್ಕೆ ಆಮೇಲೆ ಶೇರ್ ಮಾರ್ಕೆಟ್ ಕಡೆಗೆ ಹೋಗಿ ಲಾಸ್ ಮಾಡ್ಕೊಂಡ್ರೆ ಸಂಬಂಧ ಅಲ್ಲ. ಮತ್ತೆ ಅದಕ್ಕೇನು ಹೇಳಿದ್ದು ನಾನು, ಹಿಂದೆಂದೋ ಇನ್ವೆಸ್ಟ್ ಮಾಡಿದ್ದು ಈಗ ಪ್ರಾಫಿಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಬಟ್ ಚಂದ್ರಗ್ರಹಣದ ಶಾಂತಿ ದಾನಾದಿಗಳನ್ನು ಅವರು ಕರ್ತವ್ಯವನ್ನು ಪಾಲನೆ ಮಾಡಿದ್ರೆ, ಸರಿಯಾಗಿ ಚಂದ್ರಬಿಂಬ ದಾನ ಇತ್ಯಾದಿ ಮಾಡಿದ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ದಶಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸಿದ್ರೆ ಒಳ್ಳೆಯ ಫಲವನ್ನು ಹೇಳಿದೆ. ಅಧಿಕಾರ ಸಿಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಒಂದು ಹೊಸ ಅನ್ವೇಷಣೆಗಳು ಮಾಡ್ತಕ್ಕಂಥ ಸಾಧ್ಯತೆ, ಮತ್ತು ರಾಜಸ್ಥಾನ ಅದು ಸಿಂಹಸ್ಥಾನ, ಹೀಗಾಗಿ ಹೊಸ ಪಟ್ಟ ಸಿಗದೇ ಇರತಕ್ಕಂಥ ಅಧಿಕಾರ ಸಿಕ್ಬಿಡ್ತಕ್ಕಂಥದ್ದು ಈ ಥರದ ಸಾಧ್ಯತೆ ನೋಡಿ ನಮ್ಮ ಮೋದಿಯವರಿಗೆ. ಅಥವಾ ಈ ಯುದ್ಧವನ್ನೇ ನಿಭಾಯಿಸುವಂಥ ಶಕ್ತಿ, ಜವಾಬ್ದಾರಿ ಬಂದುಬಿಡಬಹುದು ಗ್ರಹಣ ಫಲ. ಹಾಗಂತ 10ನೇ ಮನೆ ಅಲ್ಲಿ ವೃತ್ತಿ ಸ್ಥಾನ, ಕರ್ಮಗಳನ್ನು ನಿಭಾಯಿಸ್ತಕ್ಕಂಥ ಸ್ಥಾನ. ಹೀಗಾಗಿ ಅಲ್ಲಿ ಗ್ರಹಣ ಸಂಭವಿಸಿದ್ರೆ ಅದು ತಲೆ ತಿರುಗಲೂಬಹುದು. ಒಂದ್ಸಲ ಅಧಿಕಾರ ಬಂದಾಗ ಮೈ ಮರಿ ಬುದ್ಧಿ ಭ್ರಮಣೆ ಆಗಲೂ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಚ್ಚರಿಕೆ ಬೇಕು. ಎಚ್ಚರ ತಪ್ಪದ ಹಾಗೆ ಗುರುಗಳ ಮಾರ್ಗದರ್ಶನ ತಗೊಳ್ಳೋದು ತುಂಬ ಒಳ್ಳೆಯದು ಈ ಸಂದರ್ಭದಲ್ಲಿ. ಆಚಾರ್ಯರೇ, ಧನುರಾಶಿ. ಧನುರಾಶಿಗೆ ಮಿಶ್ರ ಫಲ ಅಂತ ನಾವು ವಿಶೇಷವಾಗಿ ನೋಡ್ತೇವೆ. ಗುರುಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ, ಅಧಿಕಾರಿ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಸ್ವಲ್ಪ ಮಿಶ್ರ ಇದೆ. ಒಂದಿಷ್ಟು ಜನಕ್ಕೆ ಒಳಿತು ಆಗ್ಬೋದು, ಇದರಿಂದ ಒಂದಿಷ್ಟು ಜನಕ್ಕೆ ತೊಂದರೆಗಳು ಆಗ್ತಕ್ಕಂತಹ ಸಂಭವಗಳಿದೆ. ಅವರು ಏನಾದರೂ ಕೂಡ ಈ ಧನುರಾಶಿಯವರೆಲ್ಲ ಹೊಸ ಇನ್ವೆಸ್ಟ್ಮೆಂಟು ಇತ್ಯಾದಿಗಳೆಲ್ಲ ಮಾಡ್ತಕ್ಕಂಥದ್ದು, ಏನಾದರೂ ವಿಕ್ರಯ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಕೊಂಡ್ಕೊಳ್ತಕ್ಕಂಥದ್ದು, ಯಾರು ಬೈ ಮಾಡ್ತಾರೋ ಅವ್ರಿಗೆಲ್ಲ ಕೂಡ
ಹೆಚ್ಚಿನ ಜಾಗೃತಿ ವಹಿಸಬೇಕು. ಈ ಸಂದರ್ಭ ಅವರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಸರ್ವಥಾ ಅಲ್ಲ. ಮತ್ತು ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂದರೆ ಸ್ವಲ್ಪ ಹೃದಯ ಭಾಗದ ಸ್ಥಳಗಳಿಗೆ ಹೆಚ್ಚಿನ ತೊಂದರೆಗಳಾಗ್ತಕ್ಕಂಥ ಪ್ರಸಂಗಗಳಿರ್ತದೆ. ಮತ್ತು ಎಸಿಡಿಟಿಯಿಂದ ಹೃದಯ ಕಾಯಿಲೆಗಳು ಕೂಡ ಬರ್ತಕ್ಕಂಥ ಪ್ರಸಂಗಗಳಿರ್ತದೆ. ಅದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು. ಮಿಶ್ರ ಫಲ ಇದೆ. ಇವರು ಕೂಡ ಏನು ಮಾಡಬೇಕಾಗತ್ತೆ ಅಂತಂದರೆ ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದಿಂದ, ರಾಶಾಧಿಪತಿ ಆರಾಧನೆಯಿಂದ ವಿಶೇಷವಾದ ಅನುಕೂಲತೆಗಳು ಅವರಿಗೆ ಉಂಟು. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಅಷ್ಟಮ 8ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮಕರ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ದೀರ್ಘ ಅಥವಾ ದೂರ ಪ್ರಯಾಣಗಳನ್ನ ಮಾಡಬಾರ್ದು. ಒಬ್ಬರೇ ಪ್ರಯಾಣ ಮಾಡೋದಂತೂ ಮಾಡಲೇಬಾರ್ದು. ಅವರೇ ಸ್ವಂತ ವಾಹನ ಚಾಲನೆ ಮಾಡೋದು, ಈಜಾಡುವಂಥದ್ದು, ಮರ ಹತ್ತೋದು, ಟ್ರೆಕ್ಕಿಂಗು ಇತ್ಯಾದಿಗಳನ್ನೆಲ್ಲ ಒಂದು 48 ದಿವಸ ಮಾಡದೇ ಇದ್ದರೆ ಒಳ್ಳೆಯದು. ಹೊರಗಡೆ ಎಲ್ಲೋ ಆಹಾರ ಸೇವನೆ ಮಾಡ್ತಿದ್ದಾರೆ ಅಂದಾಗ ಎಚ್ಚರಿಕೆಯಿಂದ ಇರಬೇಕು. ಮನೆ ಆಹಾರ ಅಷ್ಟೇ ಸೇವನೆ ಮಾಡ್ತಕ್ಕಂಥದ್ದು ಉತ್ತಮ. ಹಾಗೂ ವಿವಾಹಿತ ಮಕರ ರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆಯೂ ಸಹ ತುಂಬ ಕೇರನ್ನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಗ್ರಸ್ತ ಆದಾಗ ಅವಿವಾಹಿತರಿಗೆ ಮಕರ ರಾಶಿಯರಿಗೆ ವಿವಾಹದ ವಿಚಾರದಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಮದುವೆ ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅನ್ನೋ ಭಯ ಆಗ್ತಕ್ಕಂಥದ್ದು, ಆಲ್ರೆಡಿ ಮದುವೆ ಆಗಿರ್ತಕ್ಕಂಥ ಮಕರ ರಾಶಿಯವರಿಗೆ ಸ್ವಲ್ಪ ದಾಂಪತ್ಯ ಕಲಹಗಳು ಅಥವಾ ಆರೋಗ್ಯ ಬಾಧೆಗಳು ಈ ಥರ ಸಾಧ್ಯತೆ ಇರ್ತದೆ. ಬಟ್ ಗ್ರಹಣ ಅಶುಭ ಫಲ ಇರೋದ್ರಿಂದಾಗಿ ಗ್ರಹಣ ಶಾಂತಿ ಹೋಮವನ್ನು ಮಾಡಿ ಭತ್ತ ಹಾಗೂ ಹುರುಳಿಯನ್ನು ದಾನ ಮಾಡಿ ಚಂದ್ರಬಿಂಬ ದಾನ ಮಾಡ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಶಾಸ್ತ್ರಿಗಳೇ, ಕುಂಭರಾಶಿ. ರಾಶಿಯವರಿಗೆ ನೋಡಿ, ಸಪ್ತಮ ಸ್ಥಾನವನ್ನು ಚಿತ್ತೋತ್ಥ ಸ್ಥಾನ ಅಂತ ಕರೀತಾರೆ. ಚಿತ್ತ ಕೆರಳುತ್ತೆ, ಏನೇ ಯೋಚನೆ ಮಾಡಬೇಕು ಗೊತ್ತಾಗೋದಿಲ್ಲ, ಮನಸ್ಸು ವಿಪ್ಲವವಾಗುತ್ತೆ, ಬುದ್ಧಿ ವಿಕಾರವಾಗುತ್ತೆ. ಹೀಗಾಗೋ ಸಾಧ್ಯತೆ ಜಾಸ್ತಿ. ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಬೇರೆ ಬೇರೆ ಬೇಡ್ತಾ ಕ್ಲಾಶಸ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ದೂರ ಪ್ರಯಾಣ ಇದ್ದರೆ ಅದಕ್ಕೆ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಹಳ ಎಚ್ಚರಿಕೆ ಬೇಕಾಗುತ್ತೆ ಕುಂಭರಾಶಿಯವರು ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿ. ಹೀಗಾಗಿ ಈ ಅಕ್ಕಿ ದಾನ ಮಾಡೋದು, ಸ್ತೋತ್ರಗಳನ್ನು, ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳೋದು, ದುರ್ಗಾ ಕವಚ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಆಚಾರ್ಯರೇ, ಮೀನರಾಶಿ. ಮೀನರಾಶಿ ಕೊನೆಯ ರಾಶಿ, ಅತ್ಯಂತ ಶುಭ ಫಲದ ರಾಶಿ. ಯಾರಿಗೆಲ್ಲ ಇಲ್ಲಿವರೆಗೂ ಕೂಡ ವಧು ಮತ್ತು ವರರಿಗೆ ಕನ್ಯಾನ್ವೇಷಣೆ ವರಾನ್ವೇಷಣೆಗಳಲ್ಲಿ ಅನಾನುಕೂಲ ಆಗಿರ್ತದೋ ಅಥವಾ ಸಂಬಂಧಗಳು ಬಿಟ್ಟು ಹೋಗಿರ್ತದೋ ಅವರೆಲ್ಲ ಸೇರೋದಕ್ಕೆ ಒಂದು ವಿಶೇಷವಾದ ಪ್ರಸಂಗ. ಯಾವುದೋ ಒಂದು ವರಕನ್ಯಾ ಸಂಬಂಧ ಇರ್ತದೆ, ಅದು ಸುಮಾರು ದಿವಸದಿಂದ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ, ಅವರು ಮತ್ತೆ ಮರಳಿ ಬರ್ತಕ್ಕಂತಹ ಸಂಬಂಧ ಇತ್ಯಾದಿಗಳೆಲ್ಲ ಆಗುತ್ತೆ. ಅದೆಲ್ಲದೇನೆ ವಿಶೇಷವಾಗಿ ಮುಂಬಡ್ತಿಗಳು, ಇವ್ರಿಗೆ ಏನಾದ್ರು ಪ್ರಮೋಷನ್ಸ್ ಇತ್ಯಾದಿಗಳೆಲ್ಲ ಇದ್ದರೆ ಅತ್ಯಂತ ಸುಲಭವಾಗಿ ಸಿಗ್ತಕ್ಕಂತಹ ಪ್ರಸಂಗಗಳನ್ನು ಕೂಡ ಇವ್ರ ವಿಷಯದಲ್ಲಿ ಕಾಣಬಹುದು. ಕೋರ್ಟ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತಹ ಏನೇ ಅನಾನುಕೂಲತೆಗಳಿದ್ದರೆ ಈ ಸಂದರ್ಭದಲ್ಲಿ ಏನಾದರೂ ನಮಗೆ ಅವಕಾಶಗಳಿದ್ದು ಅದನ್ನು ಮೂವ್ ಮಾಡಿಸ್ತಕ್ಕಂಥದ್ದಾದರೆ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತಹ ಅನುಕೂಲತೆಗಳನ್ನೆಲ್ಲವನ್ನು ಕೂಡ ಅವರು ವ್ಯಾಜ್ಯದಿಂದ ಮುಕ್ತರು, ಋಣದಿಂದ ಮುಕ್ತರು, ಬಹಳ ದಿವಸದಿಂದ ಇರತಕ್ಕಂಥ ಋಣಬಾಧೆಗಳು ಇತ್ಯಾದಿಗಳಲ್ಲಿ ಇದ್ದರೂ ಕೂಡ ಅದು ಎಲ್ಲ ಇದರಿಂದ ವಿಶೇಷವಾಗಿ ಅನುಕೂಲ ಆಗುತ್ತೆ. ಇವರು ಕೂಡ ಗೋವಿಗೆ ಒಂದು ಹಸಿರು ಹುಲ್ಲನ್ನು ಕೊಡೋದ್ರಿಂದ ಆಗ್ತಕ್ಕಂಥ ಲಾಭಗಳೆಲ್ಲ ಏನಿದೆ ಅದು ವಿಶೇಷವಾಗಿ ಪಡೆಯೋದಕ್ಕೆ ಅವಕಾಶಗಳು ಉಂಟು. ಅಂತಿಮವಾಗಿ ಶಾಸ್ತ್ರಿಗಳೇ, 1 ನಿಮಿಷದ ಸಮಯ ಇದೆ, ಅದರಲ್ಲಿ ಬಹಳ ಸಣ್ಣದಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು ಗ್ರಹಣ ಕಾಲದಲ್ಲಿ? ಅಲ್ಲ, ನಾವು ಆಹಾರ ನಿಷಿದ್ಧವನ್ನು ಹೇಳಿದೆ. ಮುಖ್ಯವಾಗಿ ಆಹಾರ ತಗೊಳ್ಳದೇ ಇರೋದು ಬಹಳ ಬೇಗ. ಈಗ ವೃದ್ಧರಿಗೆ, ರೋಗಿಗಳಿಗೆ ಅವಕಾಶ ಇದೆ, ಅಂಥವರು ಮಧ್ಯಾಹ್ನದವರೆಗೆ ಅವಕಾಶ ಇದೆ, ಅದು ಮಾಡಬಹುದು. ಅನಂತರದಲ್ಲಿ ಜಪ ಉಪದೇಶವಾಗಿರ್ತಕ್ಕಂಥ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಕೇಳಿಸ್ಕೊಳ್ಳೋದು. ಎಷ್ಟೋ ಜನಕ್ಕೆ ಪಾಪ ಹೇಳ್ಕೊಳಕ್ಕೆ ಬರಲ್ಲ. ಶ್ರುತಂ ಹರತಿ ಪಾಪಾನಿ ಅಂತ ಕೇಳಿಸ್ಕೊಂಡ್ರೂ ಸಾಕಾಗುತ್ತೆ. ಇಂಥದ್ದನ್ನು ಬೇರೆ ಬೇರೆ ದುಶ್ಚಟಗಳಲ್ಲಿ ಪಾಲ್ಗೊಳ್ಳದೇ ಇರತಕ್ಕಂಥದ್ದು, ಮೈಥುನಾದಿಗಳನ್ನು ಮಾಡದೇ ಇರತಕ್ಕಂಥದ್ದು, ಇನ್ಯಾವುದೋ ಜಗಳ, ಘರ್ಷಣೆ ಅಥವಾ ವ್ಯವಹಾರಗಳಲ್ಲಿ ಸೈನ್ ಹಾಕ್ಬಿಡ್ತಕ್ಕಂಥದ್ದು, ಶ್ಯೂರಿಟಿ ಮತ್ತೊಂದು ಇತ್ಯಾದಿಗಳಲ್ಲಿ ತೊಡಗತಕ್ಕಂಥದ್ದು, ಈ ಥರದ್ದೆಲ್ಲ ಶುಭ ಕಾರ್ಯಗಳು ಅಂತ ಯಾವ್ದು ಮನಸ್ಸಿಗೆ ಅನಿಸುತ್ತೋ ಅದನ್ನು ಮಾಡದೇ ಇರೋದು ಬಹಳ ಒಳ್ಳೆಯದು. ಅನುಷ್ಠಾನ ಮಾಡೋದು ತುಂಬ ಒಳ್ಳೆಯದು. ಉತ್ತಮವಾದ ದಾರಿ ಯಾವುದಪ್ಪ ಅಂದರೆ ಅನುಷ್ಠಾನ. ಒಳ್ಳೆಯ ಕಾಲವನ್ನು ನಾವು ವಿನಿಯೋಗ ಮಾಡಬೇಕು ಒಳ್ಳೆಯದಕ್ಕೆ. ತನ್ಮೂಲಕ ಮನಸ್ಸು, ಚಂದ್ರ ಮನೋಕಾರಕ ಅಲ್ವಾ, ತಾವೇ ಹೇಳಿದ್ರಿ. ಹೀಗಾಗಿ ಮನಸ್ಸು ಶಾಂತವಾಗಿದ್ದರೆ ಬದುಕು ಚೆನ್ನಾಗಿರುತ್ತೆ. ಮನಸ್ಸು ಶಾಂತವಾಗಿಟ್ಕೊಳ್ಳೋ ದಾರಿ ಯಾವುದು ಅಂದರೆ ಭಗವತ್ ಸ್ತುತಿ, ಭಗವನ್ ನಾಮಸ್ಮರಣೆ. ಅದರಿಂದಲೇ ಮನಸ್ಸು ಶಾಂತವಾಗಿರೋದು. ಆ ಪ್ರಯತ್ನವನ್ನು ಸರ್ವರು ಮಾಡಿದ್ರೆ ಬಹಳ ಒಳ್ಳೆಯದು. ಬೇರೆ 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 ಈ ಥರದ್ದು ಬರ್ತಾ ಇರುತ್ತೆ, ಅವುಗಳಿಗೆ ಕಿವಿಗೊಡದೆ ಭಗವಂತನಲ್ಲಿ ಸ್ಮರಣೆ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು. 3 ಜನಕ್ಕೆ ಧನ್ಯವಾದ. ಗ್ರಹಣ ಹೇಗೆ ಸಂಭವಿಸ್ತಾ ಇದೆ, ಏನು ಮಾಡಬೇಕು, ಜೊತೆಗೆ ಯಾವ್ಯಾವ ರಾಶಿಗಳ ಮೇಲೆ ಏನೇನು ಪರಿಣಾಮ ಅನ್ನೋದರ ಸಂಪೂರ್ಣ ಮಾಹಿತಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಸಮಸ್ತ ಸನ್ಮಂಗಲಾನಿ ಭವಂತು. ಸಂತತಂ ಶ್ರೀರಸ್ತು. ಧನ್ಯವಾದ. ವೀಕ್ಷಕರೇ, ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತ ಕಾಲ ಅಂತ ಗ್ರಹಣನ ಹೇಳ್ತಾರೆ. ಹಾಗಾಗಿ ಧ್ಯಾನದಲ್ಲಿ ಮಗ್ನರಾಗೋದಕ್ಕೆ ಒಂದು ಒಳ್ಳೆಯ ಸಮಯ ಇದು. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.